ಬರೋದು ಈಗ ಬಂದಿವ್ ಮತ್ತ ನಮ್ದು ಬ್ಯಾಸ್ಗೆ ಟೈಮ್ ತಿಂಡಿ ಐತಿ. ಓ ನಿಮ್ಮ ಅವನ ತಿಂಡಿ ಚಲೋ ಮಾಡಿದ್ಯಾನಿ. ಯಪ್ಪ ಯಪ್ಪ ಏ ನಿಮ್ಮ ಅವನ ಕತ್ತಲ್ದಾಗ ಹುಟ್ಟಿದ್ದ ನೀ ಇಲ್ಲೇ ಅದೀಯಾ? ನಿನ್ನ ಅವನ ಎದಕ್ ಮಾಡಿದ ಅದನ್ನ ತಿಂಡಿ ಹೆಚ್ಚಾಗಿ ಏ ಯಾವಲೇ ಮಂಗ್ಯಾನ ಮಗನ ದಾರ್ಯಾಗ ನಿಂದರ್ಸಿ ನನ್ನ ಮಗಳಿಗೆ ಏನು ಫಿಟ್ಟಿಂಗ್ ಇಡಕತ್ತಿಯಪ್ಪ ಮಗನ? ಯಪ್ಪ ನಾವೇನು ಮಾಡಿಲ್ಲ ಯಪ್ಪ, ನಾವೇನು ಮಾಡಿಲ್ಲ. ಯವ್ವ ನನ್ನ ಮಗಳ ಮೈತ್ರ ಮೊಸರು ಮಾರ್ಕೊಂಡ್ ಬೇಗ ಬೇಗ ಬಾ ಅಂದ್ರ ಏನ ಮಾಡಕತ್ತೀಯವ್ವ? ಈ ನಮ್ಮ ನಂದ್ಯಾಳ ಮುತ್ತಪ್ಪ ಅಣ್ಣನ ಕರೆ ಬದ್ನಿಕಾಯಿ ಅಂತ ಅವ್ನ ಮೋತ್ಯಾವನ ಅಂತಕ್ ನಿಂತ. ನಮಸ್ಕಾರ ರೀ ಮಾಮಾರ, ನಾವಿನ್ನೂ ಏನೂ ಮಾಡೇ ಇಲ್ರಿ. ಸರಿ ಬೇಟ ಇಲ್ಲಿ ಮಾಡ್ಬೇಕು ಅನ್ಕೊಡ್ದ ನೀನೊಬ್ಬ ಅಡೆ ಅಂತ ಒಳಂಗತಿ ಆಟ ಬಂದು ಬಿಟ್ಟೆಲ್ಲಪ್ಪ. ಮಾಮಾರ ಇದು ಒಮ್ಮೆ ಅಂದೆ ಮಗಣ, ಒಂದಿಟ ಹಿಡ್ಕೊಂಡ್ ನಿಂದ್ರ ಬೇ. ಮಾಮಾರ ಅಂದೆ ಅಂದ್ರ ಮಗಣ ಇಲ್ಲ ಇದು ಒಂದ ಇವನ್ ಚಪ್ಪಲ ಇವನ್ ಚಪ್ಪಲ ಒಂದು ಬಡ್ದು ಬಿಡ್ತಾನ ಮಗನ. ನಿನಗ ಸಿಗಲಾರ ಕವಣ ಹಾಕೊಂಬಂದಿ ಮಗಣ, ನನ್ನ ಬಡಿತಾನಂತ. ಯಪ್ಪ ಯಪ್ಪ ನಾ ಅವನ ಜೊತೆ ಐತಲೆಪ್ಪ ಮಾಡಕತ್ತಿದ್ನ ಯಪ್ಪ. ಮಾಡಕತ್ತಾರ ಮಾಡ್ರಿ, ಒಂದ್ ಕುರ್ಚಿ ಕೊಡ್ರಿ ಕುಂತ್ ನೋಡ್ತೀನಿ. ತೋಣಿ ಮಾವನ ಏನ್ ಮಾಡಕತ್ತಿದ್ದಿ? ಅದ ಯಪ್ಪ ಅವ್ರ ನಮ್ ಜೊತೆ ಮೊಸರಿನ ವ್ಯಾಪಾರ ಬೋನ್ಗಿ ವ್ಯಾಪಾರ ಮಾಡಕತ್ತಿದ್ರ ಯಪ್ಪ. ಮುರಿದೇಳ ನಮ್ಮ ಮನಿ ಪೂರ್ತಿ ಮುರಿದಿನಿ. ಇಂಥ ನನ್ನ ಮಕ್ಕಳ ಕೈಲೇ ಬೋಣಿಗೆ ವ್ಯಾಪಾರ ನೀ ಮಾಡಿಸಿದೆ ಅಂದ್ರ ನಮ್ಮ ಮನೆ ಮುರಿದಂಗ. ಲೇ ತಮ್ಮ ಮದನ ನಿನ್ನ ಸಲಿಗೆ ಸಾಕಲೇ ಮಗನ ಸಾಕ. ಇದು ಒಮ್ಮೆ ನನ್ನ ಮಗಳ ಜೊತೆ ಬಂದಿ, ಇನ್ನೊಮ್ಮೆ ಜಾರ್ಗತ್ತ ನನ್ನ ಮಗಳ ಅಂತಕ್ ಬಂದೆ ಅಂದ್ರ ನಮ್ಮ ನಂದ್ಯಾಳ ಅನಿಲದನ್ಲ ಇವ್ರ ಕಾಕ ಅವನ ಕರ್ಕೊಂಡ್ ನಿನಗ ನೀರು ಬುದಾನು 2 ವಾಲಿಬಾಲ್ ಶಾಟ್ ಬಿಟ್ಟು ಅಂದ್ರ ಮಗನ ನೀ ಸೆಟರ್ ಹೋಗಿ ಮಗನ. ಆ ವಾಲಿಬಾಲ್ ಕೊಡಿಸಿದ ಮಗಣ ನಾನ. ಬೆಳಗ್ಯಾರ ನಾನು ಹೋಗಿ ಬರ್ಲೆ, ನಮ್ಮ ಅಪ್ಪ ಕರೆಯಾಕತ್ತಾನ. ತಡಿ ತಡಿ ಕೋರು ಮೈತ್ರ, ಕೈ ಬಿಡಬೇಡ ಈ ಹೋರಿ ಮೆಷಿನಿ ಭಾಳ ಭಾರಿ. ಈ ಶೆಟ್ಟಿ ಸಾಕಿದ ಚೋರಿ ರಾತ್ರಿ ಬರ್ತಲ್ಲ ಮಗಣ ನಿಮ್ಮ ಮನೆಗೆ ಬಾಡಿ ಹಾರಿ. ಕನ್ನಡಿ ಒಳಗ ನೋಡ್ ಸರಿ ಬೇಲಿ ಕನ್ನಡಿ ಒಳಗ ನೋಡ್ಕೊಲೇ ಮಾರಿ. ನನ್ನ ಮಗಳದಳ ಲಾಲ ಪೋರಿ, ನಿನ್ನ ಕಿಸೆದಾಗಿಲ್ಲ ಮಗನ 2 ವರಿ. ಇದು ಒಮ್ಮೆ ನನ್ನ ಮಗಳ ಸನಿಯಕ್ಕೆ ಬಂದಿ ಮಗನ, ಇನ್ನೊಮ್ಮೆ ಬಂದೆ ಅಂದ್ರ ನಮ್ಮ ಕೊಂಡೇಲಯ್ಯಪ್ಪ ಕಾಕನ ಕರ್ಕೊಂಡ್ ಬಂದ ನಿನ್ನ ಕೊಂಡಿ ಮ್ಯಾಗ ಬರಿ ಹಚ್ತಾನ ಮಗನ. ಏನ್ ಏ ಶೆಟ್ಟಿ ಏನ್ ನಿನ್ನ ಈ ಮಗಳ ರೇಟ್? ಬಾಳ 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 ಅಂದ್ರ ಬಾಳ ನೈಸ್ ಕಾಣಕತ್ತ ಈ ಚೋರಿ. ಯಾಕ ಮಾಡ್ತಿಲಿ ಕೋಡಿ ಹೊಲಸ ರಾಡಿ? ನಿನಗ ಪೊಲೀಸರ ಕಡೆಯಿಂದ ಹಾಕಸ್ತಾನ ಮಗನ ವಾದ ಬೇಡಿ. ನನ್ನ ಮಗಳ ಕೊಡುದಿಲ್ಲ ನಿನಗ ಜೋಡಿ. ನಿನ್ನಂತಕ್ಕೇನೈತ್ಲೆ ಮಣ್ಣು ಒಪ್ಪಿ ನಡಿ ನಡಿಯ ಮಗನ. ಇಲ್ಲ ಮಗನ ಕಾರ ಗಾಡಿ. ಓಯ್ ಮದನ ಮಾರು, ನಮ್ಮಪ್ಪ ಬಾಳ ಬೆರಿಕೆದನ. ಮೊದ್ಲ ಯಾರ ಮಾಡಿ ನಮ್ಮಪ್ಪ ಬಲು ಬೆರಿಕೆದನ ತಿಪ್ಪ. ಏ ನಿಮ್ಮ ಅವನ ನಿನಗೆ ಚಿಗೋಗಳು ಏಸು ಮಂದಿ ಅದಾರ ಅದನ್ನ ಹೇಳ್ಬಿಡ. ನೀನ್ ಅವನ ನಾನು ವರ್ಣ ಮಾಡ್ಕೋತ ನಿಂತ ಈ ಮಂಗ್ಯಾನ ಮಗನ್ ನೋಡ್ಕೋತ ನಿಂದಿರ್ಬೇಕಂತ ಮಾಡಿ ಅಣ್ಣ ಅವಡ ಏ ಮರ್ಯ ಈ ಹೊತ್ನ್ಯಾ ಡಾಕ್ಟರ್ ಸಾಹೇಬ್ರ ಎದ್ದಿರ್ಲೋ ಮರ ಈ ಬದಿ ಚೀರ್ಬ್ಯಾಡ ನೀನ. ಯಪ್ಪ ಹೆಂಗ್ ಹೋಗ್ಕೊಂತವ್ರು ಸುಮ್ ನೋಡ್ತೀನಿ. ನಿಮ್ಮ ಅವ್ ಸತ್ತಾಗ ಹೋಗ್ಕೊಂಡಿಲ್ಲ ನಾನು, ಈಗ ಯಾಕೆ ಹೋಗ್ಕೊಲಿ? ಮಗಳ ಸಂಬಂಧ ಹೋಲ್ ಎತ್ತಾಗ ಹೋಗ್ಕೊಲ್ಯಾ? ಹೋಗೋ ಯಪ್ಪ. ಇನ್ನೊಂದು ಸ್ಟೇಜಿಗೆ ಹೋಗೋಣ. ನಾ ಮೂರ್ ಎನ್ಸುದ್ರಾಗ ಹೋಗ್ಕೋಬೇಕ. 1 2 3 ಏ ನೀನ್ ಅವನ ಹೋಗ್ಕೊಂಡ್ರೆ ಯಾರ ಡ್ಯಾನ್ಸ್ ಮಾಡ್ತಾರನ? ಹೌದು ಹೋಗೋಣ ಆಯಪ್ಪ. ಇರ್ಲಿ ಮಗಳ ನಡಿ ಮನೆಗೆ ಹೋಗೋಣ ನಡಿಯವ. ಹೋಗೋಣ. ಹಾ ಹೋಗೋಣ ನಡಿಬೇ. ಹೋಗೋಣ. ಹೋಗೋಣ. ಇನ್ನೊಂದು ಅಭಿಷ್ ಬರ್ತಿದ್ದಿಲ್ಲ. ಯಬಸ್ರಂಗಾರ ನೋಡ. ನಮ್ಮ ಅಪ್ಪನ ಪರ್ಮಿಷನ್ ಕೊಟ್ಟಿರ ಮೇಲೆ ಇನ್ನು ಯಾರ್ದು ನಮಗ್ ಬೇಕಾಗಿಲ್ಲ ಪರಮಾತ್ಮನ ನೀ ಹೇ ಮಾವ
ಮಾರುತಿ ಕಾರ ಆರ್ಮಜಲ್ ಬೀಡಿಗ ನಿನ್ನ ಮಗಳ ಮಹಾರಾಣಿ ಹೊಳಗೆ ಚಿಗಲಿಗಿಲೆ ಮಾರುತಿಕಾರ ಆಲ್ವದ ಬೇಡಿಗ ನಿನ್ನ ಮಗಳು ಮಹಾರಾಣಿ ಮಾರುತಿಕಾರ ಆಲ್ವದ ಬೇಡಿಗ ನಿನ್ನ ಮಗಳು ಮಹಾರಾಣಿ ವರ್ಧಕರ ಬೇಕಾಗಿಲ್ಲ ಮಾವ ವರ್ಧಕರ ಬೇಕಾಗಿಲ್ಲ ಮಾವ ಪರಮಾತ್ಮರಾಣಿ ಹೇ ಮಾವ ನೋಡ್ಕೊತ ನಿಂದಿರೋ ನಿಮ್ಮ ಅವ್ರು ಇದ್ರ ಬದ್ರ ನೋಡ್ಬೇಕ ವರ್ಧಕರ ಎಷ್ಟು ಕೊಡ್ತಿ ಹೇಳು ಮಾವ ಮಾರುತಿಕಾರ ಆರ್ಮಜಲ್ ಬೀಡಿಗ ನಿನ್ನ ಮಗಳ ಮಹಾರಾಣಿ ಮಾರುತಿಕಾರ ಆರ್ಮಜಲ್ ಬೀಡಿಗ ನಿನ್ನ ಮಗಳು ಮಹಾರಾಣಿ ಉಪ್ಪಿನ ಡಬ್ಬ್ಯಾಗ ಉಪ್ಪಿಟ್ಟೈತ ನಿನ್ನ ಹರಿಯ ಹುಡುಗಿ ಕೈವಾಡಿ ತಿಂದದೆಲ್ಲ ತಂದರಿಗೆ ಉಪ್ಪಿನ ಡಬ್ಬ್ಯಾಗ ಉಪ್ಪಿಟ್ಟೈತ ನನ್ನ ಹರಿಯ ಹುಡುಗಿ ಕೈಯಾಗ ತಿಂದಾರ ಉಪ್ಪೊಡೆರಳು ನಮ್ಮಂತವರಿಗೆ ಕೈಯ ಹಿಡಿದಾಗ ಜೇನು ಬಿಟ್ಟಾಗ ನಿನ್ನ ದುಡಿಯ ಸೇವಾ ಕಳ್ಳಿಯ ಗಿಡದ ಜೇನು ಬಿಟ್ಟಾಗ ನಿನ್ನ ದುಡಿಯ ಸೇವಾ ನೆಲುಕದ ಹುಡುಗಿ ನಲುಗಿದ ತಿಂದಿರಿ ನಲಿಪೆಲಿದ ಬೆನ್ನೆ ಮಾರುತಿಕಾರಿ ಗಿಲಗರ್ಡಿ ಹೋಗಯ್ಯ ಬಿಸಿ ಬಂದಿ ಏನಾಯ್ತು ಯಾಕಾಗ್ತಿರ್ತಲ್ಲ ಹಂಗ್ ಚಕಾಗತ್ತ ನೋಡ್ ಮಗ ಅವ. ಏನ ಹೌದ್ರೆ ನಮ್ ಸಂಜಾಣ ಬರ್ಮಪ್ಪ ಅವ್ನ ನಾಯಿ ಅಂತವನ ಯಾ ಬಾಯಿಲಿ ತಿಂಡಿ ನಿನ್ ನಮ್ಮ ಅಪ್ಪಗ ಅನ್ನೋದು ತಿಂಡಿ ನೋಡ್ರಿ ನಾಯಿಗಂದ್ರ ನಾಯಿ ಮರಿಗೆ ಅಟ್ ಸಿಟ್ಟು ಬರ್ತತಿ ಏ ಮಂಗ್ಯಾನ ಮಗಣ ಏ ನಾನ ಆ ಕಂಬಾರ ಮನಿ ಮ್ಯಾಗ ಸಿಂಟ್ಯಾಕ್ಸ್ ಇಟ್ಟಾರಲ್ಲ ಅಂತ ಮದಿಲ್ಲ ಹುಚ್ಚಿಗಾನ್ ಸುಳಿ ಮಗಣ ನಡೆ ಯಪ್ಪ ಬಾಬಾ ಅಡಿ ಅಂತವನ ಯವ್ವ ಹೇಳ. ಬಾ ಇನ್ನು ಸಾಕು ಬಾ ಜಾಸ್ತಿ ಆಗ್ಬಾರ್ದು ಸಾಕಾ? ಹೋಗೋಣ ಬಾ ಬೇ ನೀನ್ ನಾವ್ನ ಹೋಯ್ ಬರ್ಲ ನಿಮ್ಮ ಮಾವು ಸಯಾನ ನಾನ ಹಾಲು ಕುಡಿಸಿ ಬೆಳೆಸಿನ ಟಾಟಾ ಬಾಯ್ 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 ಏ ಮಗನ ಟಾಟಾ ಅಂದ್ರೆ ತೋತನ ಮಗನ ನಿನ್ನ ಬೂಟ ನೀ ಬಾಯ್ ಈ ಕಡೆ ಲೇ ಮಗನ ಶೆಟ್ಟಿ ಒಂದಿಲ್ಲ ಒಂದಿನ ಮಾಡ್ತೀನಿ ನನ್ನ ಮಗಳಿಗೆ ಮೋಡಿ ತೋರಿಸ್ತೀನಿ ಆವಾಗ ನಿನ್ನ ಮಗಳಿಗೆ ನನ್ನ ಬೋಡಿ ಬರ್ತೇನೆ ಮಾವ ಅವಾಗ ನಿನ್ನ ಮಗಳದ 3 ತಿಂಗಳದಾಗ ನಾನು ನಿನ್ನ ಮಗಳು ಹೊಟ್ಟಿ ಅವಾಗ ಅನ್ಸಾಕತ್ತಿ ಮಗನ ಊರ್ ತುಂಬ ನೀನು ಬುದ್ರು ಹೊಟ್ಟಿ ಮಾಡಿದಿ ಫ್ಯಾಷನ್ನ ತಂಡಿ ಹವದಾಗ ಕಿಂಡಿ ಗಂಬರ ಮಾಡಿದಿ ಫ್ಯಾಷನ್ನ ಅರೆ ಹುಡುಗರ ಮುದುಕರಿಗೆಲ್ಲ ಹಿಡಿದಿ ಟೆನ್ಷನ್ನ ಅರೆ ಹುಡುಗರ ಮುದುಕರಿಗೆಲ್ಲ ಹಿಡಿದಿ ಟೆನ್ಷನ್ ಕಾಯಿಪೇಲೆ ರೀ ಕಾಯಿಪೇಲೆ ಉದ್ದುದ್ದಾನು ಸೌಂತಿಕಾಯಿ ಉದ್ದುದ್ದಾನು ಗಾಜ್ರಿ ಹಾ ಮೆಣಸಿನ್ಕಾಯಿ ರೀ ಕೆಂಪನು ಟಮಾಟನ್ ರೀ ಯಾರೇ ಬೇಕು ನೋಡ್ರಿ ಪಟ ಪಟ ಬರ್ರಿ ಸಟ ಸಟ ತಗೋರಿ ಅಲ್ರಿ ಮಾನಿನ ಕಂಬಾರ ಬಡ್ಕೋವತ್ತಿ 4 ಮೂಲಂಗಿ ಓದಾಡ್ರಿ ರೊಕ್ಕ ಕೊಡ್ತೀವೋ ಇಲ್ಲೋ ಅಂತ ಕೇಳಿದ್ರ ಏ ನಾನು ಜೋಕುಮಾರನ ಹಾಟ್ಯಾ ಇನ್ನ ಬಾಲ್ ಕೊಟ್ಟಿ ಕೇವಿಗೆ ಪಗಾರ ಕೊಟ್ಟಿಲ್ಲ ಮುಂದಿನ ವಾರ ಕೊಡ್ತೀನಿ ಅಂತಾಳ ಅತ್ತ ಮುಂದಕ್ಕತ್ತಾವ ಆದ್ರ ನಮ್ಮ ಕಡ್ಡಿ ಕುರಟಿ ಬಸವತ್ತಿ ಅದಾಳಲ್ಲ
1 ಕ್ವಿಂಟಲ್ನು ಅರ್ಧ ಕೆಜಿ ಟಮಾಟೆ ಅಂತ ಹೇಳ. ಏ ಅತ್ತಿ ರೊಕ್ಕ ಕೊಡ್ತೀವೋ ಇಲ್ಲೋ ಅಂತ ಕೇಳಿದ್ರ, ಏ ನನ್ನ ಹಳೆ ದೇವ್ರ ನಿಮ್ಮ ಮಾವ ಮಂಜಪ್ಪ ಕುರಿಯಾವಯ್ಯನ ಆಮೇಲೆ ಕೊಡ್ದಂತಾಳ. ಎಲ್ಲಿ ವ್ಯಾಪಾರ ಮಾಡೋದ ಬಿಟ್ಟು ತಣ್ಣಗ ಉಡುಪಿ ಕಡೆ ದುಡಿಯಾಕ ಒಂದು ತಿಳಿಯವಲ್ದ್ರಿ. ರೀ ಅಣ್ಣವ್ರ ಇಲ್ಲಿಂತ ಏನಾರ ಬಾಳತ್ತಾಗೈತೇನ್ರಿ ನೀವು? ಹ್ಞೂನ್ರಿ ಅಣ್ಣಾರ ನಿಂತು ಬಾಳೋದಾಗೈತಿ. ಯಾಕ್ರಿ? ಯಾಕಂದ್ರೆ ಮೊಸರು ಮಾರಾಕಿಲ್ಲಿ ಒಂದಿಗೇನು 2 ಬಳಿನ ಗಿಡ್ಡ ನೋಡಿ ಬಂದಿತ್ತನ್ರಿ. ಅಂಥದ್ದೇನು ಬಂದಿಲ್ರಿ, ಭಾಳ ಒಂದು ಏನ್ ಹಾಕಿತ್ರಿ ಅಂಥದ್ದು ಬೈತಿ. ಯಾಕ್ರಿ ಅಣ್ಣಾರ? ಯಾಕಂದ್ರ ಯಾಕೆ ತೆಗಿಬಾರ್ದು ಅಣ್ಣಾರ? ನಿಮ್ಮಂತ ಹುಡುಗರ ಅಂತ ವ್ಯಾಪಾರ ಮಾಡು ಹುಡುಗ್ಯಾರ ಸುದ್ದಿ ತೆಗದ್ರ ಭೂಮಿ ಕಳಿಸ್ತಾರ್ರಿ ಅಣ್ಣಾರ, ಭೂಮಿ ಕಳಿಸ್ತಾರ. ಗುಮ್ಮ್ಯಾರ ಕಳಿಸ್ಲಿ, ಗುದಿ ಹಾಸರ ಕಳಿಸ್ಲಿ, ಒಮ್ಮೆ ಅವಡಿ ಕೂಡ ನಾ ಏನಾರ ಮಾತಾಡಿನಿ ಅಂದ್ರ ಒಮ್ಮೆ ಆ ಹುಡುಗಿ ಕೂಡ ಮಾತಾಡೋದು ಹಾರಿಗಿಡಲಿ, ಒಮ್ಮೆ ನೀ ಆಕಿ ಕೂಡ ಮಾತಾಡಿದೆ ಅಂದ್ರ ಇದ್ದಷ್ಟು 1 ಎಕರೆ ಹೊಲ ಪಾರಿಸ್ತಾರ ಕರ್ಕೊಂಡಾರ, ಇನ್ನೊಂದು ಎಕರೆ ಹೊಲ ಉಳತ ಅದನ್ನ ಅವ್ರ ಮೊದಲ ನಂಜಾಳಾರ್ಲೇ ಹುಡುಗ ಅದನ್ನ ಅಡಗಿಸ್ಕೋತಾರ. ಉಸ್ಬರಿಗೆ ಹೇಳ್ತೀನಿ ಕೇಳ. ಲೇ ಉಸ್ಬರಿಗೆ 1 ಎಕರೆ ಹಾಕ್ಲಿ. ಆ ಮೊಸರು ಮರು ಮೈತ್ರಾಗೋಸ್ಕರ ನಮ್ಮ ಕಡ್ಡಿ ಶೇಖಪ್ ಕಾಕ, ಕಡ್ಡಿ ಕ್ಯೂಡ್ ನೀಲಪ್ ಕಾಕ, ಮೆಟ್ಟಿನ ಸರ್ ನಮ್ಮ ಆಚು ಮುಂತ್ಯಾರ ಗಳಿಸಿದೈತಲ್ಲ ಆಕಿನ ಹೆಸರ್ಲಿ ಹಚ್ಚಂದ್ರೆ ಹೆಂಗಸೂರ್ಗಿಲ್ಲದು ಏನೈತಂದಾರ. ಮೊದಲ ನಾವ್ ಯಾರು ಗೊತ್ತಿಲ್ಲ ಮಗನ. ನನಗೆ ಗೊತ್ತಾಯ್ತ್ಲಿ ಹುಡುಗ, ನೀ ಕೈಪಲ್ಲೆ ಮಾರು ಬಸುಕುಮಾರ್ ಅಂತ ನಾ ಯಾರು ಅನ್ನೋದು ನಿನಗೆ ಗೊತ್ತಾತಿಲ್ಲ. ತಮ್ಮ ನನಗಷ್ಟ ಯಾಕಲಿ, ಹಳೆ ಮುದುಕ್ಯಾರು ಆಂಟಿಗಳು ಎಲ್ಲಾರು ಹೇಳ್ತಾರ ನೀನೊಬ್ಬ ಬಳಿ ಹಿಡ್ಸು ಮದನಂತ. ತಮ್ಮ ನೀವು ವ್ಯಾಪಾರ ಮಾಡೋದೆಲ್ಲ ಬಿಟ್ಟು ಹುಡುಗ್ಯಾಡ ವ್ಯಾಪಾರ ಮಾಡೋದು ಬಿಟ್ಟು ಆಮೇಲೆ ನಾಟಕ ಬರೋಣ ಅಲ್ಲಲ್ಲ ವ್ಯಾಪಾರ ಮಾಡೋಣ. ಆಮೇಲೆ ಆ ಮೊಸರು ಮರು ಮೈತ್ರಾಗ ಮುಡಿ ಮಾಡಿ ನಮ್ಮ ಹಾದಿಗೆ ತರೋಣಂತ. ಇಲ್ಲಿಕಂದ್ರ ಆ ನಮ್ಮ ಪಡಿ ಮನಿ ಉತ್ಸಾನ ಮತ್ತದಲ್ಲ ಹಾಗಾಗಿ ಬ್ಯಾಗ್ನು ಮತ್ತೆ ಏನಾರ ಎಬ್ಬಸ್ಕೊಂಡ್ರೆ ಏನು ಮಾಡೋದು? ತಮ್ಮ ಹೇಳ್ತಾನೆ ಕೇಳಿಲ್ಲ. ಹಣ್ಣಮ್ಮ ಸಂಜೆ ಅಣ್ಣ ಕಡ್ಡಿ ಕಿಂಡೆ ಬೇಲೆ ಆ ಮಕ್ಕಳು ಹಾಕಿ ನೋಡ್ಕೊತ ಹಿಂದ ನಿಂತಿರ್ತಾರ. ಬಡ ಬಡ ಹೋಗಿ ನಾವು ಲೈನ್ ಬಾಯಿ ಕೈ ಬಂದು ತೂತ ಬಾಯಿ Thank you.
ಆ ಕೆಂಪು ಗೋಧಿ ಪರಂಗರ ಕಪಿಮುಷ್ಟಿಯಲ್ಲಿ ಸಿಕ್ಕ ಸತ್ತು ಸ್ವರ್ಗ ಸೇರಿದ ನೀನಿಂದು ಈ ಜಮೀನ್ದಾರನ ಯಾಮತ್ತದಲ್ಲಿ ಸಿಲುಕಿ ಸತ್ತು ಸುಡಿಗಾಡ ಸೇರಿವೆ ಈ ಜಮೀನ್ದಾರನ ಮೇಲೆ. ಇದಕ್ಕೂ ನೀನು ಬಗ್ಗಬೇಕು, ಸಿಂಹದ ಮರಿಯಂತೆ ಸಿಡಿದನಿದ್ದರೆ ಹೊರಗಿನ ಬಿಸಿಲು ಕಾಣದೆ ಪುರುಷರ ಕಣ್ಣು ಕೊಕ್ಕುವಂತೆ ಅರಳಿ ನಿಂತಿರುವ ನಿನ್ನ ತಂಗಿ ಸೀತಾ ಮುಂದೆ ಈ ಜಮೀನ್ದಾರನ ಅರಮನೆಯ ದಾಸಿ. ಇನ್ನು ಕೆಲವೇ ದಿನಗಳಲ್ಲಿ ಬ್ಯಾಂಕಿನ ಸಾಲದ ರೂಪವಾಗಿ ತೆಗೆದುಕೊಂಡಿರುವ ನಿನ್ನ ಕುರಿಗಳನ್ನು ಸರ್ವನಾಶ ಮಾಡಿ ಕೊನೆಗೆ ಇದೇ ನನ್ನ 7 ಮಾರಿನ ಬಂದೂಕಿನಿಂದ ನಿನ್ನ ದೇಹ ಆವತಿ ಮಾಡದಿದ್ದರೆ ನನ್ನ ಹೆಸರು ಜಮೀನ್ದಾರ್ ಜಗನ್ನಾಥನಿಗೆ ಅಲ್ಲ. ಯಪ್ಪ ತಡಿಯಾರ ನೀವು ಒದರಿದ ಗಜ್ಜಿಗೆ 1 2 ಎಲ್ಲ ಕೂಡೇ ಬಂತ್ರಿ ಅಪ್ಪ. ಅದಕ್ಕ ಹೋಗಿ ಕುಂತ ಬರುವಾಗ ಒಟ್ಟೆ ಅಡ್ಡೆ ಬಿಟ್ಟು ಬಂದನ್ರಿ. ಏ ಸಟಿ ಇವ ಮನಸ್ಸು ಮಾಡಿದ ಬಹಳ ಎಡವಟ್ಟಿರಿ ಸಾಕಾರ. ಏರರಿ ಆ ಪರಿಹಾರವೇ ಒಡೆದು ಕೊರಿಗಳನ್ನು ಕಟ್ಟಿ ಹಾಕಿದ ಘಟನೆ ಬಗ್ಗೆ ಏನು ಉದ್ಗಟ ಪದದಿಂದ ಮಾತನಾಡುತ್ತಿದ್ದನಂತಲ್ಲ ಆ ಕುರಿಗಾರ ದಯನಂದ. ಆ ಕುರ್ಗಾರ ದಯಾನಂದ್ ಏನ್ ಮಾಡ್ತಾ ಇರ್ತತ್ರಿ, ಅದು ನಮ್ಮ ಕಲರಿ ನನ್ನತ್ತ ಕೈ ಇದ್ದಂಗ್ರಿ. ಅದ ಅವ ಇವನಲ್ರಿ, ಅವನ ಮಗ ರಾಯನಲ್ರಿ. ಅಪ್ಪ ಆ ಕಟ್ಯಾರ ಮನೆ ಮುಚ್ಚಿದ ನೋಡ್ರಿ, ಬಹಳ ಕೆಟ್ಟ ಮಾತಾಡಿದ್ರಿ ಅವ. ಏನೆಂದು ಮಾತನಾಡಿದನೇ ಆ ಸತ್ಯ ಮಗ. ಛೇ 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 ಛೇ, ಅವ ಮಾತಾಡಿದ್ದು ನಡೆಸುವಂದ್ರ ಐತಲ್ರಿ ಸಾವುಕಾರ. ಅವನ ಕೈ ಅಡಿಗೆ ತುಂಬ ಬರ್ಬೇಕಂತ ಮಾಡಿದ್ರಿ. ಸುಮ್ಮನೆ ನೀವು ಇರಾಕೆಲ್ಲ ನಾ ಮಾಡಬಾರ್ದಂತ ಬಿಟ್ಟು ಬಂದಿದ್ರಿ. ಏನೆಂದು ಮಾತನಾಡಿದ ನೇರವಾಗಿ ಬರಲೇ ಕತೆ. ನಮ್ಮ ತಂದೆಯ ಒಳಗ ಆ ದಣಿಯಾರನ ಕೈಕಾರ ಕಡ ನಿಮ್ಮದು ಉದ್ದಂಡ ಐತಲ್ರಿ, ಅದನ್ನ ಕಟ್ ಮಾಡಿ ಬಡಿ ಬಡಿ ಮಗನ ಕೈ ಕೊಡ್ತಂದ್ರಿ. ನಾಲಿಗೆ ರೀ ಅಪ್ಪ ಸಾವುಕಾರ, ನಾಲಿಗೆ. ಮತ್ತ ನಮ್ಮ ತಂದೆಯ ಒಳಗ ನಿಮ್ಮ ಸೊಕ್ಕಿನ ಶ್ರೀಮಂತ ದಣಿಯಾನ ಕಡದ ಕೆಲಸ ಬಾಂಡವನ ಗುಡಿ ಮಂದಿ ಫಿಕ್ಸ್ ಬೇಡಕಸ್ತಾರ ನೋಡ್ರಿ. ಏನು ಈ ಜಮೀನನ್ನು ಸಿಗದೆ ತೋರಲೆ ಕಟ್ಟುತ್ತಾನೆ ಇದು ಎದೆ ಎಪ್ಪಿಸಿಕೊಂಡಂತೆ ಮಾತನಾಡಿದನ ಆ ಶಂಡನ ನಮ್ಮ ರಾಯ. ಇಷ್ಟ ಅಲ್ರಿ ಅಪ್ಪ ದಣಿಯ, ಈ ಸತ ನಮ್ಮ ಮನೆಗೆ ಬರ್ತಾನಂತ. ನಿಮ್ಮನ್ನ ಅಲ್ಲಲ್ಲ ನಾನು ಓದಿತಾನಂತ್ರಿ. ನಿಮ್ಮನ್ನ ಆ ನಾಳಿಗೆ ನಮ್ಮ ಮಂಗಳಾರ ಲಯಾಮ ಪ್ಯಾಟಿ ಮಾಡ್ತಾರಲ್ಲ, ಹಂಗತೆ ನಿಮ್ಮನ್ನ ಕಚ ಕಚ ಕಡಿತಿತ್ತಂತ್ರಿ. ನೀವು ಕೂತ ಕರಿಯಂಗಿಲ್ಲ ಅಂತ ಹೇಳಿ ಕೊಡ್ಲಿ ತರ್ತನನ್ರಿ ನಿಮಗ. ಅದಕ್ಕೆ ರೀ ಸಾವುಕಾರ ಇದನ್ನ ಹೇಳೋಣ್ರಿ, ರಾಯ ಬಂದ ಬಿಟ್ಟು ನೋಡ್ರಿ ಅಪ್ಪ. ಏನು ಈ ಜಮೀನನ್ನು ಒಡೆಯಿಸಿಕೊಳ್ಳುತ್ತಾನೆ ಇದು ಎದೆ ಎಪ್ಪಿಸಿಕೊಂಡನಂತೆ ಮಾತನಾಡಿದ ಆ ಸೊಕ್ಕಿನ ಕೊಂಡೆ ರಾಯ. ಈ ಕನ್ನಡ ನಾಡಿ ಕೇಳಿ ಬಗೆಯುವನಿರಂತೆ ಕೆಟ್ಟ ಕುಲದ ಕುಂಡಿ ಯಾರೇ ಆಗಿರಲಿ, ಅವರನ್ನು ಸಹ ಓಡಾಡಿಸಿ ಕಡಿಯುತ್ತಾನೆ ಈ ರಾಯಣ್ಣ. ರಾಯ ಅಷ್ಟೇ, ನಿಮ್ಮಂತ ಸೊಕ್ಕಿನ ಶ್ರೀಮಂತರ ಸಿರ ಕತ್ತರಿಸು ಕನ್ನಡ ನಾಡಿನ ವೀರ ವೀರಪುತ್ರ ರಾಯಣ್ಣ. ವೀರಪುತ್ರ ರಾಯನ ಲೇ ರಾಯ, ದೇಹ ಗಟ್ಟಿಯಾಗಿದೆ, ಓಳಿನಲ್ಲಿ ಸಕ್ಕರೆ ಎಂದು ನೀನು ಗಂಡಿನ ಹಾರಾಡಿದರೆ
ಸಿಕ್ಕಂತೆ ಹೆಣ್ಣು ಕುರಿ ಹಾಲು ಕುಡಿದು ಸಿಕ್ಕಂತೆ ನಿನ್ನಂತ ಬಂಡಳ ಸಿದ್ಧನಾಗಿ ನಿಂತಿರುವ ಹಾಲು ಹಾಲು ಮನೆಯ ವಸ್ತುಗಳಿಗೆ ನಮಸ್ಕರಿಸಿ ಕೈಯಲ್ಲಿ ಕೊಟ್ಟು ಹೊಡೆದವರ ಸಾಕು. ನಿಮ್ಮಂತ ಕಟಕ ಶ್ರೀಮಂತರ ರಕ್ತದ ಒಗಾಡು ಪೊಂಡರಾಯಣ ಸ್ನಾನ ಮಾಡಿ ರಕ್ತವನ್ನೇ ಹಾಲಿನಿಂದ ಘಟಘಟನೆ ಕುಡಿದು ಬದುಕುತ್ತಿರುವ ಈ ಜೋಡಿ ಹುಲಿಗಳ ಮೆಪ್ಪನ ರಕ್ತದೋಕಳಿ ಆಡುತ್ತೇನೆಂದು ನೀನು ಬಂದರೆ ಕ್ಷಣಾರ್ಧದಲ್ಲೇ ನಿನ್ನ ಹೆಣ ಬೀಳುವು ಈ ಜಮೀನ್ದಾರನ ಕೈಯಲ್ಲೇ. ಜಮೀನ್ದಾರ ಈ ರಾಯನ ಹೆಣ ಬಿದ್ದರು ಮತ್ತೆ ಪುನರ್ಜನ್ಮ ಪಡೆದು ನಿನ್ನಂತ ಜಮೀನ್ದಾರನ ಗರ್ವ ಮುರಿದು ಗಂಟಲದ ಕೊಳೆಯನ್ನು ಹರಿದು ರಕ್ತ ಕುಡಿಯದೆ ಬಿಡುವುದಿಲ್ಲ ಈ ಪುನರ್ಜನ್ಮದ ರಾಯಣ್ಣ. ಪುನರ್ಜನ್ಮದ ಕೊಂಡೆ ನಿನ್ನಂತ ಸಾವಿರಾರು ಪುನರ್ಜನ್ಮದ ಕೊಂಡಿಗಳಿಗೆ ಮಣ್ಣು ಮುಟ್ಟಿಸಿದ್ದಾರೆ ಈ ಬಂದ ಕಾಮರಾಜ. ಅದನ್ನೆಲ್ಲ ನೀ ತಿಳಿಯದೆ ಕೊಂಡನಂತೆ ಆರಾಡಿದರೆ ನಿನ್ನ ಹೆಣ ಬೀಳುವುದು ಈ ಕಾಮರಾಜನ ಕೈಯಲ್ಲಿ. ಏ ಕಾಮರಾಜ, ನನ್ನ ಹೆಣ ಬೀಳುವ ಪೂರ್ವದಲ್ಲಿ ನನ್ನ ಪ್ರಾಣ ಉಸಿರು ನಿಲ್ಲುವುದಕ್ಕಿಂತ ಪೂರ್ವದಲ್ಲಿ ಹರಿದುದ ಮೇಲೆ ನಿನ್ನ ಕೊಟ್ಟಿನ ದೇಹವನ್ನು ಅಂದಾಗ ತೀರ್ಥದಲ್ಲಿ ನನ್ನ ತಾಕತ್ತು ಈ ಶ್ರೀಮಂತ ಸಿಂಹವನ್ನ ಮರ್ಯಾದೆಯಿಂದ ಇಂದ ಹೊರಗೆ ಹೋಗೋ. ಹೊರಟೆ ಹೋಗಲು ಬಂದಿಲ್ಲ ಜಮೀನ್ದಾರ. ನನ್ನ ತಂದೆ ಮೇಲೆ ಕೈ ಮಾಡಿದ ನನ್ನ ನಾಡಿಗಳನ್ನು ಕತ್ತರಿಸಿ ನಿನ್ನ ಮೈಚರ್ಮವನ್ನು ತುಳಿದು ನನ್ನ ತಂದೆ ನೆಟ್ಟುವ ಅರ್ಪಣ ಮಾಡಿಸಿದಾಗೆ ನನ್ನ ಆತ್ಮಕ್ಕೆ ಶಾಂತಿ. ಆ ಸೋಳೆ ಮಗನಿನ ತಂದೆಗೆ ನನ್ನ ಚರ್ಮ ಸುರಿದು ಎತ್ತರ ಮಾಡಿಸುತ್ತೇನೆಂದು ದಿಟ್ಟವಾಗಿ ಮಾತಾಡಿದ. ಓಕೆ. ಕೆಟ್ಟ ಜನರ ರಕ್ತ ಹುಟ್ಟಿದ ಜಮೀನ್ದಾರ ಏನಂದರೆ ದೇವರಂತ ನನ್ನ ತಂದೆಗೆ ಸೂರ್ಯ ಮಗಳಿಂದಲೇ ಹಾದರದ ಹುಟ್ಟಿದ ಹಾದರದ ಕೊಂಡು ನಾನೀಗ ನಿನ್ನ ಜೀವದಿಂದ ಉಳಿಸಲಾರೆ ಮಗನೇ. ತಮ್ಮ ರಾಯಣ್ಣ
ಏನ್ ನೀನ ಆ ಕಟ್ಟಿ ನೀಲಪ್ಪನ ಕೊಂಡಿ ತಂದು ಹರಿಯಾಡಕ್ ಹೋಗ್ಬೇಡ. ನಾವೆಲ್ಲರೂ ಹಿರಿಯರಂತೆ ಯಾಕದೀವಿ ಸ್ವಲ್ಪ ತಿಳ್ಕೊತಮ್ಮ ತಿಳಿಸಿ ಹೇಳ್ತೀನಿ. ಏ ಸತ್ಯ ಸುಮ್ಮನೆ ನಿಂದಿರ್ತೋ ಇಲ್ಲ ನೀನು ಕುತ್ತಿಗೆ ಹೆಚ್ಚಿಗೆ ಒಂದು ಬಿಲ್ಲ ರಾಯ ಎಲ್ಲಿವೆ ನಿನ್ನ ಕುರಿಗಳು? ಈ ಜಮೀನ್ದಾರನ ಮನೆಗೆ ಬಂದು ಈ ಜಮೀನ್ದಾರನಿಗೆ ಉತ್ತರ ಕೊಡುವಷ್ಟು ಗಂಡು ಎದಿಗಾರಿಕೆ ಬಂದಿದ್ದಲ್ಲೇ ನಿನಗೆ? ನಿನ್ನ ಮನದಲ್ಲಿ ಅಷ್ಟ ಆಗಲೇ ಜಮೀನ್ದಾರ ತಪ್ಪು ಮಾಡಿದ ವ್ಯಕ್ತಿ ಆಸವಣೆ ಆದರು ಆಸವನಿಗೆ ಕಟ್ಟು ಮಾಡಿದ ಮಾತನಾಡುತ್ತಾರೆ ಈ ಗಂಡುಗಲ್ಲಿ ರಾಯನ ನ್ಯಾಯವಾಗಿ ನಿಯತ್ತಿನಿಂದ ಬಾಳುವುದನ್ನು ಬಿಟ್ಟು ಅನ್ಯಾಯದ ದಾರಿಯಲ್ಲಿ ತಪ್ಪು ದಾರಿ ಹಿಡಿದು ಬಡವರ ರಕ್ತ ಕುಡಿದು ಬದುಕುತ್ತಿರುವ ನಿಮ್ಮಂತ ದರ್ಪದ ತಕಾಯ್ತರಿಗೆ ಒತ್ತು ಈ ರಾಯಣ್ಣನ ಗುರು ನಮ್ಮ ದಣಿಯಾದ ಈ ಜಮೀನ್ದಾರ್ ಅಕಸ್ಮಾತ್ ಆಗಿ ನಡೆದಾಡುವಾಗ ಹರದ ಚಪ್ಪಲೆಯನ್ನು ತಲೆ ಮೇಲೆ ಇಟ್ಟುಕೊಂಡು ಹೋಗಿ ಹಚ್ಚಿಸಿಕೊಂಡು ಬರುತ್ತಾರೆ ಆ ನಿನ್ನ ತಾಂಡ ದಯಾನಂದ ಅಂತರದಲ್ಲಿ ಅವನ ಮಗನಾದ ನೀನು ನಮ್ಮ ಜಮೀನ್ದಾರಿಗೆ ಸಕ್ಕಿನಿಂದ ಮಾತನಾಡಿಯೋ ಸಕ್ಕಿನ ಕೊಡುವೆ ಏ ಕಾಮರಾಜ ಶ್ರೀಮಂತರ ಗುಲಾಮರಾಗಿ ಬಿದ್ದು ನಿಮ್ಮಂತ ಬಂಡನ ಮಕ್ಕಳ ಚಪ್ಪಲವನ್ನು ತೆಗೆ ಮೇಲೆ ಹಚ್ಚಿಕೊಂಡು ಬರಲಿರುವುದನ್ನು ದ್ರಾಪಾಯಿಕವಲ್ಲೇ ಇದು ಕಲಿಯುಗ ತಪ್ಪು ಮಾಡಿದ ನಿಮ್ಮಂತ ಕಟಕ ಶ್ರೀಮಂತರ ರೋಣ ಕತ್ತರಿಸ ಕ್ರಾಂತಿವೇಗ ರಾಯ ಕ್ರಾಂತಿಯುಗದ ಯುಗ ಪುರುಷ ನಾನೆಂದು ನೀನು ಹಾರಾಡಿದ ಮಗನೇ, ನೀ ಎಬ್ಬಿಸಿದ ಈ ಕ್ರಾಂತಿಯುಗದಲ್ಲಿ ನಿನ್ನನ್ನು ಸುಟ್ಟು ಸುಡುಗಾಡ ಸೇರಿಸುತ್ತೇನೆ. ಈ ಜಮೀನ್ದಾರನ ಕೈಯಲ್ಲಿ ಸತ್ತು ಹೋಗುವುದಕ್ಕಿಂತ ಪೂರ್ವದಲ್ಲಿ ನನ್ನ ತನ್ನ ಮೇಲೆ ಕೈ ಮಾಡಿದ ನನ್ನ ಆಡಿಗಳನ್ನು ಕತ್ತರಿಸಿ ಮೋಸದಿಂದ ನಮ್ಮ ಗುರುಗಳನ್ನು ಗಟ್ಟಿಯಾಗಿರುವಲ್ಲ ಅವನ್ನು ಬಿಡಿಸಿಕೊಂಡು ಹೋಗುವುದೇ ಈ ಕುರಿಗಾರನ ಬಲವಾದ ಛಲ. ಏ ರಾಯ, ಎಲ್ಲಿವೆ ನಿನ್ನ ಕುರಿಗಳು ಎಂದು ನಿಮ್ಮಪ್ಪನನ್ನು ಹೊರಮೇಯಿಸಿ ಹಾಳು ಮಾಡಿದನು. ಒಂದೇ ಈ ಜಮೀನ್ದಾರನ ಸ್ವತ್ತಾದರೂ ಆ ನಿನ್ನ ಕುರಿಗಳು. ಈ ಕುರಿಗಳನ್ನು ಬಿಡಿಸಿಕೊಂಡು ಹೋಗಲು ನಿನಗೂ ಸಾಧ್ಯವಿಲ್ಲ, ಆ ನಿಮ್ಮಪ್ಪ ದಯಾನಂದನಿಗೂ ಸಾಧ್ಯವಿಲ್ಲ. ಜಮೀನ್ದಾರ್ ಊರಿನ ದನಕರುಗಳು ಹೋಗುವ ಮೇದು ನಾಶ ಮಾಡಿದ ನಿಮ್ಮ ಸಂಘಾತವಲ್ಲವನ್ನು ನಮ್ಮ ಗುರುಗಳು ಹೋಗುವ ಮೇದು ಹಾಳು ಮಾಡಿದವೆಂದು ಸುಳ್ಳು ಬಗಳಿರುವಲ್ಲ ನಾಚಿಕೆಯಾಗುವುದಿಲ್ಲ ನಿನ್ನ ಹೇಸಿ ಜನ್ಮಕ್ಕೆ. ತಡ್ಕೊಂಬುದಕ್ಕ ನಾ ಎಲ್ಲ ತಿಳಿಸಿ ಹೇಳ್ತೀನಿ. ಬಹಳ ಜಗಳ ಮಾಡೋದ್ರಿಂದ ಅರ್ಥ ಇಲ್ಲ. ಸುಮ್ಮನೆ ಏ ಹಳಕ ನನ್ನ ಮಗನೇ ಶಕ್ತಿ ಇನ್ನೊಂದು ಮಧ್ಯದಲ್ಲಿ ಬಾಯಿ ಹಾಕಿದರೆ ಮಾತನಾಡಲು ಬಾಯಲ್ಲಿ ನಾಲಿಗೆ ಇರುವುದಿಲ್ಲ. ಉಚ್ಚಾರ ಮಗನೇ ನೋಡು ಜಮೀನ್ದಾರ್, ಮರ್ಯಾದೆಯಿಂದ ನಮ್ಮ ಕುರಿಗಳನ್ನು ಬಿಟ್ಟು ಬಿಡು. ಮಗನೇ ನಿನ್ನ ಕಣ್ಣು ಕರೆದ ರಕ್ತದ ಮದುವೆಯಲ್ಲಿ ಮುಳುಗಿಸಿ ಬರುತ್ತೆ ನಮಗಿನ ಫಲ ಎತ್ತರ. ರಾಯ 25 ಸೈನ್ಯಗಳಿಗೆ ಅಧಿಪತಿಯಾದ ಈ ಜಮೀನ್ದಾರ್ ಅಫ್ಸಲ್ ಮಾಮೂಲಿ ಕಾರಣದ ನಿನಗೆ ಹೆದರಿ ಕುರಿಗಳನ್ನು ಬಿಡಬೇಕೆ? ಹೋಗಲೇ ಹೋಗ. ನಿಮ್ಮಂತವರಿಗೆ ಹೆದರೋದು ಈ ಜಮೀನ್ದಾರ್ ವಂಶದಲ್ಲೇ ಬಂದಿಲ್ಲ. ಜಮೀನ್ದಾರ ವಯಸ್ಸಾದ ಮುದುಕನ ಮೇಲೆ ಕೈ ಮಾಡಿ ಕುರಿಗಳನ್ನು ಕಟ್ಟಿ ಹಾಕಿ ಪುಂಡತನ ತೋರಿಸುವುದು ಪೂರ್ವನ ಲಕ್ಷಣವಲ್ಲಲೇ, ಅದು ಹೇಗೆ ಗುಣ ಲಕ್ಷಣ. ಈಗ ನಿನ್ನ ಕಣ್ಣುಗಳಿಗೆ ನನ್ನ ಕುರಿಗಳನ್ನು ಹಡಿದುಕೊಂಡು ಹೋಗುತ್ತೇನೆ. ನಿನ್ನಲ್ಲಿ ಜಮೀನ್ದಾರ್ನೆಂಬ ಗಂಡಸ್ತನ ಇದ್ದರೆ ಬಂದು ತೆರಿಗೆ ಈ ಹಾಲು ಮತದ ಹುಲಿಯನ್ನು. ನಿನ್ನನ್ನು ಸೂಟ್ ಮಾಡಿ ಮೀಸಾಕಿ ಬಿಡ್ತೇನೆ. ಏ ಜಮೀನ್ದಾರ್, ಮರ್ಯಾದೆಯಿಂದ ಬಂದು ತೆಗೆಸು. ಎರಡೆತ್ತರೆ ಮಗಳೇ ನಿನ್ನ ಕಡದ ಹೇಗೆ ಬಿಡುತ್ತೇನೆ.
ಶಕ್ತಿ ಇದ್ದವರು ಸಹಿತ ನಮ್ಮ ಜೋಡಿ ತಿಂಡಿ ಬೀಳಾಕ ಮುಚ್ಚಾಯ್ಕೊಂತಾರೆ ಅಂತಂದ್ರೆ ನೀನು ಗಂಡಸು ಅಲ್ಲ ಐತ ಹೆಂಗಸು ಅಲ್ಲ ಮಗನೇ. ಯಜಮಾನ್ರ ನೇಮ ಪ್ರವಾರ ಮಗನ ತೋರಿಸಬೇಕಿತ್ತಲ್ರಿ, ನೀವು ಏನಾರ ಮಾಡ್ತಾರ ಅಂತ ಕಾಕೋತ ಕುಂದಿದ್ದೇನ್ರಿ, ಅವ್ನ ತಲೆ ಮ್ಯಾಗ ಹಾರ್ಬೇಕಂತ ಮಾಡಿದ್ದೇನ್ರಿ ನಾನ. ಶೆಟ್ಟಿ, ಈ ಜಮೀನ್ದಾರನ ಪವಾರ ತೋರಿಸಿ ಆ ರಾಯಣ್ಣನ ಹೆಣಪತ್ತೆಲ್ಲದ ಪಾತಾಳಕ್ಕೆ ಕಳಿಸುತ್ತಿದ್ದೆ. ಆದರೆ ಎಲೆಕ್ಷನ್ ಹತ್ತಿರ ಬರುವುದರಿಂದ ಸುಮ್ಮನೆ ನಿಂದ್ರಬೇಕಾಯಿತು ಶೆಟ್ಟಿ. ಅದಕ್ಕ ಉಳ್ಕೊಂಡು ಹೋದ್ರಿ ಅವ, ನೀವೇ ಡಬ್ಬ ಮಂತ್ರಿ ಜೊತೆ ಸುಮ್ಮನೆ ನಿಂತೀರಿ ಅಂದಿದ್ನ. ಅದಕ್ಕ ಹೋಲ್ಬಿಡ್ರಿ, ಇಲೆಕ್ಷನ್ದಾಗ ನಿಮ್ಮ ಜೊತೆ ನಿಂದ್ರು ಮಗ ಯಾರದನ್ರಿ, ಗೆಲ್ತಿದ್ರಿ ಹೊಡೆದ್ ಬಿಡ್ಬೇಕತ್ರಿ ಮಗನ. ಜಮೀನ್ದಾರ್, ನೀವು ರಾಯಣ್ಣನ ಬಗ್ಗೆ ಏನು ತಲೆ ಕೆಡಿಸಿಕೊಳ್ಳಬೇಡಿ, ನಾನು ನೋಡಿಕೊಳ್ಳುತ್ತೇನೆ. ಹಾಗಿದ್ದರೆ ನೀವಿಬ್ಬರು ತೋಟಕ್ಕೆ ಹೋಗಿ ಆಳುಗಳಿಗೆ ಪೇಮೆಂಟ್ ಕೊಡಿ, ಒಂದ್ ಸ್ವಲ್ಪ ಸಂಧ್ಯಾ ಕೆಲಸ ಇತ್ತು. ಅಂದ್ರೆ ಆ ಸಂಧ್ಯಾಗ ಹೋಗಿ ಏನ್ ಮಾಡ್ತೀರಿ? ಅದಿಲ್ರಿ, ಹೊಲಕ್ಕೆ ಯಾವ ಅಂಟಿಗಳು ಬಂದಾವನ್ರಿ? ಏ ಮಗನೇ, ಸುಮ್ಮ ಹಕ್ಕೋ ಇಲ್ಲ. ತಂಗಿ ಈಶ್ವರಿ, ಕಾಲೇಜು ಮುಗಿಸಿ ಈಗ ಬಂದಿರಾ? ಹೌದಣ್ಣ, ಈಗ ತಾನೇ ಬಂದೆ ನಾನು. ತಂಗಿ ಈಶ್ವರಿ, ಒಳಗಡೆ ಬುಕ್ಸ್ ಇಟ್ಟು ಒಂದು ಕಪ್ಪು ಕಾಫಿ ತೆಗೆದುಕೊಂಡು ಬಾರಮ್ಮ. ಸರಿ ಅಣ್ಣ. ಕಾಫಿ ತೆಗೆದುಕೋ ಅಣ್ಣ. ತಂಗಿ ಈಶ್ವರಿ, ಇದು ನಿನ್ನ BSc ಫೈನಲ್ ಇಯರ್ ಪರೀಕ್ಷೆ ರಿಸಲ್ಟ್ ಏನಾಯ್ತಮ್ಮ? ಅಣ್ಣ, ಪ್ರತಿ ಸಲದಂತೆ ಈ ಸಲ ಕೂಡ ಫಸ್ಟ್ ಕ್ಲಾಸಿನಲ್ಲಿ ಪಾಸ್ ಆಗಿದ್ದಾಳಣ್ಣ ಈ ನಿನ್ ತಂಗಿ. ನನ್ಗೆ ಆಶೀರ್ವಾದ ಮಾಡೋಣ. ಎದ್ದೇಳು, ಪ್ರತಿ ವರ್ಷವೂ ಪ್ರಥಮ ಸ್ಥಾನದಲ್ಲಿ ಪಾಸ್ ಆಗಿ ಈ ನನ್ನ ಕೀರ್ತಿ ತರತಿ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ತಂಗಿ ಈಶ್ವರಿ, ತೆಗೆದುಕೋ ಈ 10,000 ಹಣವನ್ನು. ಇದು ನಿನ್ನ ಬಡ್ಡಿ ಕೊಡು. ಆಯ್ತಣ್ಣ. ಅಣ್ಣ, ಒಳಗಡೆ ಓದ್ಕೋತಾ ಇಲ್ಲ ನಾನು. ಆಯ್ತಮ್ಮ, ಹೋಗು. ನನ್ನ ಮನೆಗೆ ಬಂದು
ಅವಳದಿ ಕೆಲಸ ಇದ್ದರೆ ನನ್ನ ಹೆಸರು ಜಮೀನ್ದಾರ್ ಜಗನ್ನಾಥನೇ ಅಲ್ಲ. ನನ್ನನ್ನು ಹೊಡಿಬೇಕಂತ ಈ ಊರಲ್ಲಿ ಮಕ್ಕಳಿಗೆಲ್ಲ ಕೆಲಸ ಕೊಟ್ಟಿದ್ದೀರ. ನಾವಂತಲ ಮತ್ತೆ ಈ ಊರಲ್ಲಿ ಹಣ ಸುಡೋದಿಲ್ಲ, ಬೀಜಿ ಆಗೋತಾರಣ. ಜೀವನದಲ್ಲಿ ಬದುಕಬೇಕಾದ್ರೆ ನ್ಯಾಯ, ನೀತಿ, ಧರ್ಮ ಮುಖ್ಯವಲ್ಲ, ದುಡ್ಡು ದೊಡ್ಡ ಮುಖ್ಯ. ಮೀಸೆ ಚಿಗುರೋ ವಯಸ್ಸಲ್ಲೇ ಬಗ್ಗಿಲ್ಲ, ಇನ್ನು ಮೀಸೆ ತಿರುವ ವಯಸ್ಸಲ್ಲಿ ಬರ್ತೀವ. ಇಪ್ಪತ್ತೈದು ವರ್ಷಗಳ ಹಿಂದೆ ನನ್ನ ತಂದೆ ತಾಯಿಗಳು ಸತ್ತ ಸವಿ ನೆನಪಿನ ಸೇರಿನ ಕಿಡಿಗಳು ಇಂದೇಕೋ ನನ್ನ ಮನದಲ್ಲಿ
ಸೃಷ್ಟಿರಾಜನ ಸೃಷ್ಟಿರಾಜ ನಾನು ವಿಶ್ವಸರ್ವ ಮಾತನಾಡುವುದು. ಯಾವ ವಿಶ್ವ ಯಾವ ಸಮಾಚಾರ? ಸೃಷ್ಟಿರಾಜ್, ಇಂದು ನಮ್ಮ ಭಾಗದ ಜನಪ್ರಿಯ ಶಾಸಕರಾದ ಶಂಕರನಾಗನ ಕೊಲೆ ಮಾಡಬೇಕು ಜಮೀನ್ದಾರ್ ಗೌಡರ ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ನಾನೇನ್ ಮಾಡ್ಬೇಕು? ಆ ಶಾಸಕರನ್ನು ಕಾಪಾಡಲು ಸೇಫ್ ಆಗಿ ಮನೆ ತಲುಪಿಸಿದ್ದಾರೆ. ಓಕೆ ಶರ್ಮಾ, ಓಕೆ. ಮಗನ ಜಮೀನಾರ ನೀನೇನು ಸಿಗುವ ತೆರುವ ಮರುವ ಆಟದ ಹೋರಾಟವೇ. ನಿಮ್ಮಂತ ಸಕ್ಕಿನ ಶ್ರೀಮಂತರ ಪಾಲಿಗೆ ಸಿಂಹದ ಶಿಶುಮನ ನಾನಾಗಿ ಬಂದು ನೀನು ಶಾಸಕರ ಸಮಾರಂಭದ ಕೂಟಕ್ಕೆ ಇಡಿಸುತ್ತಿರುವ ಆ ಬಾಂಬ ಅಪಘಾತವನ್ನು ತಪ್ಪಿಸಿ ನಿಮ್ಮ ಕಡೆಯವರ ತಲೆ ಕಂಡು ಸಾವಿರಾರು ತಲೆಗಳ ಪ್ರಾಣನ ಉಳಿಸದಿದ್ದರೆ ನನ್ನ ಹೆಸರು ಸೃಷ್ಟಿರಾಜನೇ ಅಲ್ಲ. ಯಾವನಾದರೂ ನಿಂತ ಜಾಗವನ್ನು ಬಿಟ್ಟು ಅಲಗಾಡಿದರೆ ನಿಮ್ಮನ್ನು ಚಿಂದಿ ಉಡಾಯಿಸಿ ಬಿಡುತ್ತೇನೆ ಮಗ. ಊರಿನ ಜಮೀನ್ದಾರ ಕಡೆಯವರಾದ ನಮ್ಮನ್ನು ತಡೆಯಲು ಆ ಬ್ರಹ್ಮ ಕೂಡ ನಡುಗುತ್ತಾನೆ. ಅಂತರದಲ್ಲಿ ನಮ್ಮನ್ನು ತಡೆಯಲು ನೀ ಯಾರು? ನಾನು ಲೇ ಬಕ್ರ ನನ್ನ ಮಗನೇ, ಕರ್ನಾಟಕದಲ್ಲಿರುವ ಇಡೀ ರೌಡಿ ಗೂಂಡಗಳಿಗೆ ಗೊತ್ತು ಈ ಸೃಷ್ಟಿರಾಜ ಕರ್ನಾಟಕದಲ್ಲಿ ಇರಲು ರೌಡಿಗಳ ತಂಡೇನ, SP ಸಾಂಗ್ಲೇನ, ಇಲ್ಲ IPS ಕ್ಯಾಂಪೇನ. ಅಂತ ಪೊಲೀಸ್ ಆಫೀಸರ್ ಸೂರಜ್ ಸೂರನ ಹೆಸರು ಹೇಳಿ ನಿಮ್ಮಂತ ಗುಂಡಿಗಳನ್ನು ಹೆದರಿಸುವ ವ್ಯಕ್ತಿ ಸೃಷ್ಟಿರಾಜನಲ್ಲ. ನಿಮಗೆ ಮರ್ಯಾದೆಯಿಂದ ಹೇಳುತ್ತೇನೆ, ನಿಮ್ಮ ಕೈಯಲ್ಲಿರುವ ಸೂಟ್ಕೇಸ್ ಈ ಸೃಷ್ಟಿರಾಜನ ಒಪ್ಪಿಸಿ ನಿಮ್ಮ ಪ್ರಾಣ ಭಿಕ್ಷೆ ಬೇಡಿಕೊಂಡು ಇಲ್ಲಿಂದ ಹೊರಟು ಹೋಗಿ. ಕೃಷ್ಣರಾಜ, ನಮ್ಮಿಂದ ನಿನ್ನ ಪ್ರಾಣವನ್ನು ಭಿಕ್ಷೆ ಬೇಡಿಕೊಂಡು ಬದುಕು. ಇಲ್ಲಿದ್ದರೆ ನಿನ್ನ ದೇಹ ಪೀಸು ಪೀಸು ಮಾಡುತ್ತೇವೆ. ಬಲು ಎಚ್ಚರ. ನನಗೆ ಎತ್ತರ ಹೇಳುವ ಉಪ್ಪು ಸೋಳ ಮಗನೇ, ಜಮೀನ್ದಾರನ ಬಲಗೈ ಬಂಟರಾಗಿ ಕೆಲಸ ಮಾಡುತ್ತಿರುವವರು ನಿಮ್ಮ ಪ್ರಾಣವನ್ನು ತೆಗೆಯಬೇಕೆಂದು ಆ ಜಮೀನ್ದಾರ ಪ್ಲಾನ್ ಮಾಡಿರುವುದು ಪಾಪ ನಿಮಗೆ ಏನು ಗೊತ್ತು? ಕೃಷ್ಣರಾಜ, ಏನು ಮಾತನಾಡುತ್ತಿರುವೆ? ಹೌದು, ಹಿಂದೆ ಯಾವುದೋ ಒಂದು ಕೇಸಿನಲ್ಲಿ ನೀವಿಬ್ಬರು ಆ
ಸಲುವಾಗಿ ನಿಮ್ಮ ಕೈಯಲ್ಲಿರುವ ಸೋಕಲ್ಲಿ ಬಾಂಬ್ ಫಿಕ್ಸ್ ಮಾಡಿಟ್ಟಿರುವನು. ಇನ್ನು ಕೆಲವು ಕ್ಷಣಗಳಲ್ಲಿ ನಿಮ್ಮ ಪ್ರಾಣ ಹಾರೋದು ಖಂಡಿತ. ಸೃಷ್ಟಿರಾಜ, ಈಗ ನೀನೇ ನಮ್ಮನ್ನು ಕಾಪಾಡಬೇಕು. ಹಾಗಾದರೆ ಕೊಡಿ ನಿಮ್ಮ ಕೈಯಲ್ಲಿರುವ ಸೋಕಸ್. ತೆಗೆದುಕೊಳ್ಳಿ, ನಾವಿನ್ನ ಬರುತ್ತೇವೆ. ನನ್ನ ಮಗ ಮುಗಿದ ನಿಮ್ಮ ಆಯಸ್ಸು. ಈ ಸೃಷ್ಟಿಯನ್ನು ಎದುರು ಹಾಕಿಕೊಂಡ ಕನ್ನಡ ಯಾರು ಉಳಿಯುವುದಿಲ್ಲ ಈ ಜಗತ್ತಿನಲ್ಲಿ. ಒಂದು ವೇಳೆ ಯಾರಾದರೂ ಈ ಸೃಷ್ಟಿರಾಜನು ಕಣ್ಣು ತಪ್ಪಿಸಿ ಬದುಕಲು ಪ್ರಯತ್ನ ಪಟ್ಟರೆ ಅವರಿಗೆ ನಾವೇ ಗತಿ. ಶ್ರೀಮಂತರಿಗೆ ದಂಡ, ಬಂದರಿಗೆ ಬೆಂಡ, ಹುಲಿಗಳಿಗೆ ಯಾಕೆ ಈ ಸೃಷ್ಟಿರಾಜ ಬೆಂಕಿಯಂತೆ ಕೊಂಡಿಟ್ಟರೆ ಗೊಡುಗುವಂತ ಗಂಡನಿಯಂತೆ. ಸಾಧಿ ಜೋಗಿನಿ ಇಂದು ದೀಪಾವಳಿಯ ಹಬ್ಬದ ದಡ್ಡಿಯ ಪೂಜೆದ ದಿನ. ಇಂದು ದೀಪಾವಳಿ ಹಬ್ಬದ ಬಂದೈತಂದರೆ ಎಲ್ಲ ಕುರಿಗಳಿಗೆ ತಮ್ಮ ತಮ್ಮ ಕುರಿಗಳಿಗೆ ಪೂಜಿಸಿ ಹಾಲು ಕುಸುವ ಸಂಭ್ರಮ ಸಡಗರವೇ ಸಡಗರ. ಅಪ್ಪ, ತಂಗಿ ಬರುವುದು ಯಾಕೋ ತಡವಾಯ್ತಲ್ಲ? ಹಕ್ಕದ ಪಕ್ಕದ ಮನಿ ಹೆಣ್ಣ ಮಕ್ಕಳು ಕರೆದುಕೊಂಡು ಬರ್ತಿರ್ಬೇಕಪ್ಪ, ಅದಕ್ಕೆ ಸ್ವಲ್ಪ ತಡ ಆಗಿರಬಹುದು. ಮಾವ, ನೆನೆಸುವುದರೊಳಗೆ ಈ ಶೀತ ಬಂದೇ ಬಿಟ್ಟಳು ನೋಡಲ್ಲಿ. ಸೀತಾ, ಎಲ್ಲ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬಂದಿಯೇನಮ್ಮ? ಕರೆದುಕೊಂಡು ಬಂದಿದ್ದೀನಿ ಅಪ್ಪಾಜಿ, ಎಲ್ಲರೂ ಬಂದಿದ್ದಾರೆ. ರವಿ, ನೀನು ಈ ಸೀತಾ ತಲೆ ಮೇಲಿನ ಪುಟ್ಟಿಯನ್ನು ಇಳ್ಕೋಪ್ಪ. ರಾಯಣ್ಣ, ನೀನು ಹಾಲು ಹಿಂಡಿಕೊಂಡು ಬಾರಪ್ಪ. ಹಾಗೆ ಆಗಲಿ ಅಪ್ಪ. ಸೀತಾ, ರವಿ, ನೀ ಇಬ್ಬರ ದಡ್ಡಿಗೆ ಪೂಜೆ ಮಾಡ್ಯಾರಮ್ಮ. ಆಗ್ಲಿ ಅಪ್ಪಾಜಿ.
ಎಲ್ಲ ಹೆಣ್ಣು ಮಕ್ಕಳು ಕರ್ಕೊಂಡು ಊಟ ಮಾಡ್ಯಾರಿ ಅಮ್ಮ. ಆಯ್ತು ಅಪ್ಪಾಜಿ, ಎಲ್ರು ಊಟಕ್ಕೆ ಕುಳಿತುಕೊಳ್ಬೇಡಿ. ಬನ್ರಮ್ಮ, ರೂಪ ದೀಪ ಆರತಿ ಮಾಡ್ರಿ. ಆರತಿ ಮಾಡಿ ಅಪ್ಪಾಜಿ, ಆರತಿ ಮಾಡಿ ಅವ್ರಿಗೆ. ಅಪ್ಪ ಎಲ್ಲರೂ ಸೇರಿ ಹಾಲು ಉಕ್ಸೋಣ. ಆಗಲಪ್ಪ, ಹಾಗೇ ಮಾಡೋಣ. ಅಪ್ಪ ಈ ಹಾಲು ಉಕ್ಸುವ ಸಂಭ್ರಮದ ಸಡಗರದಲ್ಲಿ ನನ್ನ ಕುರಿಗಾರ ಮಿತ್ರರೊಂದಿಗೆ ಎಲ್ಲರೂ ಸೇರಿ ಹಾಡಿ ಕುಣಿದು ನಲಿಯೋಣ. ಆಯ್ತಪ್ಪ, ಹಾಗೇ ಆಗಲಿ. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಲಿ ಅಳಿಯ ಮಗನಾದರೆ ಭಾವ ಮಗನಾದರೆ ದೀಪಾವಳಿ ದುರ್ಗವಳಿ ಗೋವಿಂದ ಲೀಲಾವಲಿ ಅಳಿಯ ಮಗನಾದರೆ ಮಾವ ಮಗನಾದರೆ ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಲಿ ಅಳಿಯ ಮಗನಾದರೆ ಮಾವ ಮಗನಾದರೆ ಆಸೆ ಮನನ್ನು ಮಾಡಿ ಮೊದಲು ಹೆಣ್ಣಾಗಿದೆ ಮುದ್ದಾಗಿ ನೀ ನೋಡಿದೆ ಇದ್ದಂಗ ಹೋಳಗಿ ಇನ್ನೊಂದ ಹಾಡಿ ಕಣ್ಣಲ ಕಮ್ಮಂಡಿದೆ ಮುದ್ದಾಗಿ ನೀ ಮಾಡಿದೆ ಸಕಲ ಅಳಿಯರಿಗೆ ರಾಮನ ಮಲ್ಲಿಗೆ ಪ್ರೀತಿ ಕೊಟ್ಟಂತೆ ಕೊಡುತ್ತಾರೆ ಚಂದನದ ಮೇಲೆ ಸುತ್ತು ಮಗನಂತೆ ಆರತಿ ನಾವೆತ್ತುವೆ ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಲಿ ಅಳಿಯ ಮಗನಾದನು ಮಾವ ಮಗನಾದನು ಅಪ್ಪ ನಡ್ರಪ್ಪ, ಎಲ್ರು ಸೇರಿ ಆಯ್ತಮ್ಮ, ಹಾಗೆ ಆಗಲಿ. ಬನ್ನಿ. ಮಾಮ, ಇಂದಿಗೆ ನನ್ನ ರಜೆ ಮುಗಿದವು. ಆದ ಕಾರಣ ನಾಳೆ ನಾನು ಮೈಸೂರಿಗೆ ಹೋಗುತ್ತೇನೆ. ಆಯ್ತಪ್ಪ, ಹೋಗುವಂತೆ. ನಡೀರಿ, ಮನೆಗೆ ಹೋಗೋಣ. ಅಪ್ಪ ನೀವಿಬ್ಬರು ಮನೆಗೆ ನಡ್ರಿ, ನಾನು ಕುರಿಯಾಗ ಹೋಗುತ್ತೇನೆ. ತಗೊಂಡು ಬಂದೆ ಅಂದ್ರೆ ಸಾಕು. ಆ ಮಾಲಿಕ್ ಗೌಡ್ರು ಸಾವುಕಾರು, ಆಮೇಲೆ ಪೊಲೀಸ್ ಗೌಡ್ರು ಹಂಗ ಪಿಕ್ಕಿ 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 ಕಣ್ಣು ಬಿಟ್ಕೊಂಡು ಜೋಲು ಸುರ್ಸ್ಕೊಂತ ನನ್ನ ನೋಡ್ಕೊಂತ ನಿಂತಿರ್ತಾವ್ರಿ. ಅಲ್ರಿ ಅದ್ರಾಗ ಬ್ಯಾರೆ ನಾ ಅವ್ರು ಓಣೆ ಹಿಡಿದು ಹೊಂಟ್ನೆ ಅಂದ್ರೆ ಸಾಕು. ಅಲ್ರಿ ಈ ಮೈತ್ರ ಬಾಳ ರೂಪವಂತಿ ಹಂಗ ಹಿಂಗ ಅಂತಂದು ಬಾಳ ಬಾಳ ಮಂದಿದ್ದ ಮಾತಾಡ್ತಿರ್ತಾರ್ರಿ. ಅದು ಇರ್ಲಿ, ಇನ್ನೊಮ್ಮೆ ನಾನು ಸುದ್ದಿಗೆ ಯಾವನಾರ ಬಂದಂದ್ರ ಅವಂದು ಕಿತ್ತ ಕೈಯಾಗ ಕೊಡೋ ಹೆಣ್ಣ ನಾನು ಅದೇನಿ. ಕಾಯುವಾಗ ಎಮ್ಮಿ ಮಡ್ಯಾಗ ಒಮ್ಮಿ ಕಾಯುವಾಗ ಎಮ್ಮಿ ಮಡ್ಯಾಗ ಇದಿದ್ದನಿ ತಮ್ಮಿ ಹುಡುಗಿ ಇದಿದ್ದನಿ ತಮ್ಮಿ
ಚಿನ್ನಪಣಿ ಅನತೈತಿ ಚುವ 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 ಕಾಫಿ ಅನತೈತಿ ಚುವ 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 ಕಾಫಿ ಅನತೈತಿ ಚುವ 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 ಕಾಫಿ ಅನತೈತಿ ಚುವ 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 ಮಾವ ನಿನ್ನ ಗ್ಯಾರೇಜ್ನ್ಯಾಗ ಬಿಡಲ್ಲ ಇನ್ನ ನನ್ನ ಗಾಡಿ ಮಾವ ನಿನ್ನ ಗ್ಯಾರೇಜ್ನ್ಯಾಗ ಬಿಡಲ್ಲ ಇನ್ನ ನನ್ನ ಗಾಡಿ ಯಾಕೆಂಗರ ಆಗದಿನ ಮನದಾಗ ಏ ಮಾವ ಓ ಬರ್ತೇನೋ ಮತ್ತ ಎಲ್ಲಿಗೆ ಶೆಡ್ಡಿಗೆ ಹೋಗುಂಬ ಕರೆ ಸುಳ್ಳ ವಾಲ್ಯ ಬಾ ಹೋಗುನ್ ಬಾ ಆ ಇದಪ್ಪ ಹುಡುಗ ಅಂದ್ರ ಹಿಂಗ ಬಿರ್ಸಿಗೆ ಬಿಡಬೇಕು ನಮಗ ಹೋಗು ನಡಿ ಸಾಲಿ ಸಂಧ್ಯಾಗ ಮಾವ ನಿನ್ನ ಗ್ಯಾರೇಜ್ನ್ಯಾಗ ಬಿಡಲ್ಲ ಇನ್ನ ನನ್ನ ಗಾಡಿ ಮಾವ ನಿನ್ನ ಗ್ಯಾರೇಜ್ನ್ಯಾಗ ಬಿಡಲ್ಲ ಇನ್ನ ನನ್ನ ಗಾಡಿ ಯಾಕೆಂಗರ ಆಗದಿನ ಮನದಾಗ ಏ ಹುಡುಗಿ ಹೋಗನ್ನಡಿ ಸಾಲಿ ಸಂಧ್ಯಾಗ ತಿಂಗಳಾತ ನಿನ್ನ ಜೋಡಿ ಮಾತಾಡಿ 15 ದಿವಸ ಆತ ಮನ್ಯಾಗ ಊಟ ಮಾಡಿ ನಿನ್ನ ಜೋಡಿ ಮಾಡಿ 15 ದಿವಸ ಆತ ಮನೆಗ ಊಟ ಮಾಡಿ ತಿಂಗಳ ಆತ ನಿನ್ನ ಜೋಡಿ ಮಾತಾಡಿ 15 ದಿವಸ ಆತ ಮನೆಗ ಊಟಾಡಿ ಮಾವ ಅದು ಹಂಗಲ್ಲದಿ ಎಬಸುದು ಎಬಸ ಎಬಸ ಎಬಸಿದ್ರ ಐತಲ್ಲ ಬೆರಸ ಮಾಡಿ ಎಬಸ ಹಂಗಲ್ಲದು ಇಲ್ಲಿ ನಮ್ಮ ಮುಂದೆ ನಿತ್ತ ಮಾಮರ್ರ ಅವನ ಉರಪ್ಪೆತ ಕುಣಿದಿರಬೇಕು ಹಂಗ ಜಾಡಿಸ್ತೇನೆ ಕೇಳಿ ಕರೆ ಸುಳ್ಳ ನಿನ್ನ ಪ್ರೀತಿ ಮಾಡಾಕ ಒಂದ ಕಾರಣ RCB ಲವ್ ಮಾಡಿ ನಿನ್ನ ಪ್ರೀತಿ ಮಾಡಾಕ ಒಂದ ಕಾರಣ RCB ಅಭಿಮಾನಿ ಅದ್ಯೋ ನೀನ ಕೈ ಬಿಡಬೇಡ ಜೀವನಾನ ಇಟ್ಟೀನಿ ನಿನ್ನ ಮ್ಯಾಲ ಕೈ ಬಿಡಬೇಡ ಜೀವನಾನ ಇಟ್ಟೀನಿ ನೆನಪಿಲ್ಲೇನ ಗೆಳತಿ ನಿನಗೋ ಬದಾಮಿ ನೆನಪಿಲ್ಲೇನ ಗೆಳತಿ ನಿನಗ ಮಣ್ಣಿದ್ದು ಏನ ಗೆಳತಿ ನೀನು ಮನಸ ಕೊಟ್ಟ ಮಾಡಿದ ಗೆಳತಿ ಪ್ರೀತಿಯಿಂದ ಹೋಗ ನನ್ನ ಜೋಡಿ ಸಂಸಾರ ಮಾಡಿದಲ್ಲೋ ಅವನ ಅಣ್ಣ ಅಂದ ಸಂಸಾರ ಮಾಡಿದಲ್ಲೋ ಯಾಕ ಅವಸರದಾಗ ಹುಟ್ಟೇನು ಹೋಗಿ ಅದನ್ನ ಒಂದ್ ಸ್ವಲ್ಪ ಸ್ಲೋ ಹೇಳಿದ್ರ ಗೆಳತಿ ನೀನು ಮಾಡಿದೆಲ್ಲ ಪ್ರೀತಿ ನಾಟಕ ನನ್ನ ಪ್ರೀತಿ ಮಾಡಿ ನೀನು ಆದಿ ನಾಟಕ ಗೆಳತಿ ನೀನು ಮಾಡಿದೆಲ್ಲ ಪ್ರೀತಿ ನಾಟಕ ನನ್ನ ಪ್ರೀತಿ ಮಾಡಿ ನಾನು ಆದಿ ನಾಟಕ ವಾದಕ ಮನಸ್ಸು ಕಂಗಾಳವೇ ಪ್ರೀತಿ ಅಳಗಾಳವೇ ಗೆಳತಿ ನೀನು ಮಾಡಿದ್ದೆಲ್ಲ ಪ್ರೀತಿ ನಾಟಕ ನನ್ನ ಪ್ರೀತಿ ನೆಂಬಿದ ಉಚ್ಚ ನಾಯಕ ಕನಸು ಕಂಗಾಲವಿ ಪ್ರೀತಿ ಅಡಿಗಾಲವಿ ಕನಸು ಕಂಗಾಲವಿ ಪ್ರೀತಿ ಕಂಗಾಲವಿ ಬಂದ್ರ ಮಾಮನ ಬುಲ್ಲೈಟ ಗಾಡಿ ಕೆಳ ಪಡ ಪಡ ತುರೊಟ್ಟಿ ನಮ್ಮವ್ವ ಕೇಳ್ಯಾರ ಎಂತವ್ರ ಮಗಳಂತ ನಿನ್ನ ಹೆಸರು ಹೇಳ್ಯಾರ ಹೆಸರು ಕೇಳಿ ಮನಸ್ಸಿಗೆ ಆತಲ್ಲ ತಳಮಳ ಓಲ್ಯಾಗ ಕುಂತ ಹತ್ತು ನಗಳಗಳ ಓಲ್ಯಾಗ ಕುಂತ ಹತ್ತು ನಗಳಗಳ ಕರೆಂಟ್ ಹೋದ ಟೈಮಲ್ಲಿ ಹುಡುಗ ಇದ್ದ ಮಗಲಲ್ಲಿ ಕನಸಲ್ಲೊಂದು ರಾತ್ರಿ ಹುಡುಕು ಏನ್ ಮಾಡಿ ಶಿವನಿಗೆ 2020 ಬಿಸಿಗಿಟ್ಟ ಡೈರಿ ಮಿಲ್ಕ ಚಾಕಲೇಟ್ ಕೊಡ್ತೀನಿ ಹೂವಣ್ಣ ಆನೆ ಒಂದು ನಾಣಿ ಆಟ ಆಡಿದ ಮ್ಯಾಲ ಬೇಕಾದ ನೀ ಬೆನ್ನ ಬೇಕಾದ ನೀ ಬೆನ್ನ ಯಾವಲ್ಲ ನೀ ಸನ್ಯಾಸಿ ಹಳೆ ಸನ್ಯಾಸಿ
ಅಲ್ಲೆಲ್ಲ ಮಗನ ದಾರಿ ಹೋಗೋಬರ ಹೆಂಗಸೂರ್ ನಿನ್ನ ಕಣ್ಣ ಕಾಣಿಸೋದಿಲ್ಲ ಏನು ಹಂಗ ದಕ್ಕನ ಬಂದ್ ಹಾದಿಲ್ಲ. ಅಯ್ಯಯ್ಯೋ ಮ್ಯಾಕ್ ಕೇಳಕ್ ಬರೋದಿವ್ವ. ಅಯ್ಯಯ್ಯೋ ನೀನನು ನಮ್ಮ ಪತ್ತರ ಬಸ್ಸು ಯಾಕ ಪತ್ತರ ಬಸವರಾಜ ಬಾಳ ಅಂದ್ರ ಬಾಳ ಬ್ಯಾನ್ ಆತನು. ಬ್ಯಾನೆ ಆತ. ಅಯ್ಯಯ್ಯೋ ಅಲ್ಲ ನೀ ಬಂದ್ ಇಷ್ಟೆಲ್ಲ ಹೊಡಿಲಿಕ್ಕಂದ್ರ ಇಷ್ಟೆಲ್ಲ ಸಮಸ್ಯೆ ಯಾವಾಗ ಆಕಿತ್ತೇಳು. ಹೌದು ಅಂದಂಗ ನೀ ನಮ್ಮೂರಿಗೆ ಯಾಕೆ ಬಂದಿ? ಅಂತದೇನೈತಿ ನಮ್ಮೂರಾಗ ಕೆಲಸ? ಮತ್ತೇನು ಕೆಲಸ ಮಾತ್ರ ಇದ ನಮ್ಮ ಪತ್ತಾರಿಗೆ ಇದು ಸಲ ಯಾಕಂದ್ರೆ ನಮ್ಮ ಪತ್ತಾರಿ ಕೆಲಸ ಭಾಳ ಕೆಟ್ಟ ನೋಡ. ಅಯ್ಯಯ್ಯೋ ಹೌದ್ ನೋಡ ಬಸ್ಸು ನಿಮ್ಮ ಪತ್ತಾರ್ಕಿ ಕೆಲಸ ಬಾಳ ಅಂದ್ರ ಬಾಳ ಕೆಟ್ಟ. ಅದಕ್ಕೆ ಮೈತ್ರ ಬದಾಮಿಗೆ ಹೋದ್ರೆ ಹೆಂಗು ನಮ್ಮ ಊರಾಕಿ ಕಟಗರ್ ತಿಪ್ಪನ ಮಗಳ ಮೈತ್ರ ಅದಾಳ. ಆಕಿ ಭೇಟಿ ಆದ್ರ ತಾನೂ ಮಾಡಿಸ್ಕೊತಾಳ, ಮತ್ತು ಅವ್ರ ಗೆಳತಿಯರಿಗೂ ಮಾಡಿಸ್ಕೊಳಕಸ್ತಾಳ, ಮತ್ತು ಅವ್ರ ಅವನಿಗೂ ಮಾಡಿಸ್ಕೊಳಕಸ್ತಾಳಂತ ನೀ ಮೂರಿಗೆ ಬಂದಿದ್ ಮೈತ್ರ. ಯಾವಾಗ ನಿನ್ನ ನೋಡಿ ನೀವು ಯಾವಾಗ ನಿನ್ನ ಭೇಟಿ ಅಂತ ಅವಸರದಾಗ ಗಾಡಿ ಬಿಡಿಂದ ಬರಾಕತ್ತಿದ್ನ ಬಂದು ನಿನಗೆ ಡಿಕ್ಕಿ ಹೊಡೆದ ಮೈತ್ರ. ಹೋಲಿ ಬಿಡು ಮೈತ್ರ, ಮೊದಲ ನೀ ಮಾಡಿಸ್ಕೊಳಕ ಶುರು ಮಾಡ. ಆಮೇಲೆ ನಮ್ಮ ಕಡ್ಡಿ ಸಕ್ರಾವತಿ ಕಾಲಿನ ಕುಂತಿರ್ತಾಳೆ, ಆಕಿಗೂ ಏನ್ ಕಿನಾರ ತಲೆ ತುಂಬಿ ಮಾಡಿಸೋಳಕ್ ಹಚ್ಚಿದ್ರೆ ಇನ್ನು ಭಾಳ ಪುಣ್ಯ ಬರ್ತೈತಿ ನೋಡ. ಹೌದ್ ನೋಡ ಬಸ್ಸು ನೀವು ನಮ್ಮ ಊರಿಗೆ ಬಂದದು ಬಾಳ ಅಂದ್ರ ಬಾಳ ಪಾಡಾತ. ಅಲ್ಲ ನಮ್ಮ ಊರಿಗೆ ಎಷ್ಟು ಮಂದಿ ಪತ್ತರಿಕೆ ಬಂದರು, ಎಷ್ಟು ಮಂದಿ ಬಳಿಗ್ಯಾರ ಬಂದರು, ಇಷ್ಟು ಮಂದಿ ಬಂದ್ರು ನಮ್ಮ ಊರಿಗೆ ಒಟ್ಟ ಗಾವನ ಆಗವಲ್ದು. ಅದ್ರಾಗ ನೀ ಬಂದದು ಬಾಳ ಅಂದ್ರ ಬಾಳ ಪಾಡಾತ್ ನೋಡ ಬಸ್ಸು. ಅನ್ನಂಗ ನನ್ನ ವಾರಿಗೆ ಹುಡುಗ್ಯಾರು ಇನ್ನ ಸಾಮಾನು ಜಗ್ಗ ಮನಸ್ಕೊಳ್ಳಾರ ಅದರ. ಬರೀ ಹುಡುಗ್ಯಾರ ಅಷ್ಟ ಅಲ್ಲ ಮುದುಕ್ಯಾರ ಸಮತ್ತು ಸಾಧ್ಯ ಅದರ ಸಾಮಾನು ಮನಸ್ಕೊಳಕ. ನೋಡು ನಾ ಅವ್ರಿಗೆಲ್ಲ ಹೇಳ್ತೀನಿ, ನೀ ಬಂದು ಕೂಡ್ಲೆ ಅವ್ರಿಗೆ ಬೇಷಂಗ ಮಾಡಿ ಕಳಿಸ್ಬೇಕು ನೋಡು. ಮತ್ತ ಅಷ್ಟಾದ್ರ ಮೊದಲ ನೀ ಮಾಡ್ಸೋಬೇಕು. ಮತ್ತೆ ಮಗ ಇವನು ನನಗೇನ ಪಕ್ಕ ಅದನಪ್ಪ. ಯಾಡಲ್ಲಿದಾರ ಅಲ್ಲ ನೀ ಇಷ್ಟ ಹೇಳಿ ಅಂದ ಮೇಲೆ ನಿನ್ ಜೊತೆ ಮಾಡಿಸ್ಕೊಲಾರ್ದ ನಾ ಇರ್ತೀನಿ ಬಸ್ಸು. ನೀ ಹೇಳ್ದಂಗ ಮಾಡಿಸ್ಕೊಂತೀನಿ, ಅಂದಾಗ ನಿನಗೆ ಇರಾಕೆಲ್ಲ ವ್ಯವಸ್ಥೆ ನಾ ಮಾಡ್ತೀನಿ. ಒಟ್ಟ ಚಿಂತೆ ಮಾವಡ. ಇಲ್ಲೇ ನಮ್ಮ ಐನಾರು ಬಸವಣ್ಣರ ಮನೆ ಖಾಲಿ ಐತಂತ ಅದನ್ನ ಹೇಳಿ ನಿನಗೆ ಇಷ್ಟು ಕೊಡಿಸ್ತೀನಂತ. ಅವ್ರು ಬಂದು ಗುಟ್ಲೆ ನೀ ಬೇಷ ಒಂದು ಮಾಡಿ ಕಳ್ಸಕ್ಕಷ್ಟ ತಯಾರಾಗಿ ನಿಂತು ಬಿಡ. ಹಂಗಾದ್ರೆ ನಕ್ಕೋತ ಹೋಗ್ಯಾಲ ಒಂದು ಗಿಚ್ಚಿಗಿಲಿ ಸಾಂಗ. ಹಂಗಾರ ಮತ್ತೆ ಚಲೋ ಮಾಡ್ತಿದ್ದ ಹೊಡೆಯವನ ಕುಚ್ಚುತ್ತಿ ನಿನ್ನ ಮಾರಿ ನೋಡ್ದಂಗ ಆಗೈತಿ, ನಿನ್ನ ಮಾರಿ ನೋಡ್ದಂಗ ಆಗೈತಿ. ಏತನುಜ ಎಲ್ಲಿ ಸಿಗತಿ ನಿನ್ನ ಜೊತೆ ಕಬಡ್ಡಿ ಆಡುದೈತಿ. ಏತನುಜ ಎಲ್ಲಿ ಸಿಗತಿ ನಿನ್ನ ಜೊತೆ ಸ್ವಲ್ಪ ಕುಕ್ಕುವುದು. ಮೇಡಮ್ಮರ ಹೇಳ್ರಿ ಮಮ್ಮರ. ಹಲ್ಲ ಹಚ್ಚಿರೇನ್ರಿ? ಯಾಡಲ್ಲಿದಾರ ಹಲ್ಲ ತೋರಿಸ್ರಿ, ಹಲ್ಲ ತೋರಿಸ್ರಿ. ಕಣ ಏಸ್ ಮಾಡಿರಿ, ಕಣ ಏಸ್ ಮಾಡಿರಿ. ನಾಲ್ಕು ಏ ಹುಡುಗಿ ಹೇಳು ಮಾವ. ಪಾಯ್ ಮಾಡಿರೇನ್ರಿ? ಏನು ಪಾಯ್ ಮಾಡಿರೇನ್ರಿ? ಇಲ್ಲ ಪಾಯ್ ಮಾಡಿರೇನ್ರಿ? ಆಧಾರ್ ಕಾರ್ಡ್ ಮಾಡಿವಿ. ಎಲ್ಲಿ ಮಾಡಿ ಸಾಕು? ಇಲ್ಲೇ ಸಂಧ್ಯಾಗ ಮಾಡೀನಿ. ಬಾಡ್ಲೆ ಕಡಿ, ಏನು ಬಾಡ್ಲೆ ಕಡಿ. ಅಡಿಗೆ ಸಿಗಲಿಲ್ಲ. ನಿನ್ನ ಮಾರಿ ನೋಡ್ದಂಗ ಆಗೈತಿ, ನಿನ್ನ ಮಾರಿ ನೋಡ್ದಂಗ ಆಗೈತಿ. ಈ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ. ಈ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ. ನಿನ್ನ ಮಾರಿ ನೋಡ್ದಂಗ ಆಗೈತಿ, ನಿನ್ನ ಮಾರಿ ನೋಡ್ದಂಗ ಆಗೈತಿ. ಈ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ. ಈ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ.
ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಡಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆದೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಡಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆದೈತಿ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನೆ ಗೆಳತಿ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನೆ ಗೆಳತಿ ನಿಜ ಹೇಳಾತೀನಿ ಗೆಳತಿ ಕಿವಿಗೊಟ್ಟ ಕೇಳ ಗೆಳತಿ ಪವಿತ್ರ ನವ ಪ್ರೀತಿ ನನ್ನ ಮರೆತು ನೀಯಂಗ ಇರಲಿ ಈ ಜೀವನ ಎಂಗ ಗೆಳತಿ ನನ್ನ ಮರೆತು ನೀಯಂಗ ಇರಲಿ ಈ ಜೀವನ ಎಂಗ ಗೆಳತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಡಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆದೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಡಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆದೈತಿ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನೆ ಗೆಳತಿ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನೆ ಗೆಳತಿ ಲಲಲಾ 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 ಲಲಲಾ. ಇನ್ನೊಂದು ಹಂಗ ನಕ್ಕೋತ ಹೋಗ್ಯಲ್ಲ ಎಬಸ್ ಎಬಸ ಕೈ ಕೊಟ್ಟಾಳೋ ಗಿಡ್ಡಿ ಲೋ ಮಾಡ್ದಂಗ ಮಾಡಿ ಬಿದ್ದ ಕುಣಿದಳ ಬಾದಾಮಿಯನ್ನ ಆಗಿ ಮಾರಿ ಮ್ಯಾಗ ಚಂದ್ರನ ಬನ್ನ ಇತ್ತಿಗೆ ಬಿದ್ದ ಕುಣಿದಳ ಬಾದಾಮಿಯನ್ನ ಆಗಿ ಮಾರಿ ಮ್ಯಾಗ ಚಂದ್ರನ ಬನ್ನ ಮನಸ್ಸಿಗೆ ಬಿಟ್ಟಾಡು ಮಾಯದ ಬಾಣ ಆಗಿ ಮ್ಯಾಲ ಇಡೀ ಪ್ರಾಣ ಇತ್ತಿಗೆ ಬಿದ್ದ ಕುಣಿದಳ ಬಾದಾಮಿಯನ್ನ ಮುರುಗೇನ ಇದ್ದಾಗಿ ಮುಗ ಮುರಿದ ಮಗಾಗಿ ರಮ್ಮೆಯೋ ಬೆಳಿಗುಂಬೆಯೋ ಕೋಗಿಲೆಯ ಗಂಡ ಏನಿಗೆಯ ಗಂಡ ಅಪ್ಸರೆ ಹೀಗೆ ಅಪ್ಸರೆ ಹರೆಯದ ಹುಡುಗುರ ಹಣೆ ಬರಹ ಬರುಬಗಿ ಇಲ್ಲಂದಾರಾಳಗರಾಗಿ ಇತ್ತಿಗೆ ಬಿದ್ದ ಕುಣಿದಳ ಬಾದಾಮಿಯನ್ನ ಆಗಿ ಮಾರಿ ಮ್ಯಾಗ ಚಂದ್ರನ ಬನ್ನ ಮನಸ್ಸಿಗೆ ಬಿಟ್ಟಾಳು ಮಾಯದ ಬಾಣ ಆಗಿ ಮ್ಯಾಲ ಇಡೀ ಪ್ರಾಣ. ಬಸ್ಸು ನಾ ಇನ್ನು ಹೋಗಿ ಇಲ್ಲೇ ನೀರು ತುಂಬ್ಕೊಂಬರ್ತೀನಿ ನೀ ಇಲ್ಲೇ ನಿಂತಿರ ನಾ ಹೋಗಿ ನೀರು ತುಂಬ್ಕೊಂಬರ ಮಟ ಹಂಗ ಮಾಡ ಮೈತ್ರ ಈ ಬರಿ ಕೊಡದ ಅಪಶಕುನ ನಮ್ಮ ಈ ಕಾರ್ಯವನ್ನು ಕೈಗೂಡುವ ಲಕ್ಷಣ ತೋರೋದಿಲ್ದಿದ್ರಿ ಒಂದ್ ರೀತಿ ನೋಡ್ರಿ ಹುಡುಗ್ಯಾರ ಹುಚ್ಚಿಡ್ ತಿರುಗು ನಮ್ಮಂತ ಹರಿಯದ ಹುಡುಗರಿಗೆ
ಇಂಥ ಹುಡುಗಿಯರ್ ಹತ್ತುದು ಭಾಳ ತಡ ರೀ. ಏನಾರ ಪ್ರಯತ್ನ ಮಾಡಿ ಆ ಮೈತ್ರ ನನ್ನ ಕೈವಶ ಮಾಡಿಕೊಂಡ್ರೆ ಭಾಳ ದಿವಸ ಇದು ನನ್ನ ಆಸೆ ಹಿಡಿರ್ತೈತ್ರಿ. ಆ ಮೈತ್ರ ಬರುವತ್ತ ನಾ ಬಸ್ ಸ್ಟ್ಯಾಂಡ್ಗೆ ಹೋಗಿ ನಂದ್ಯಾಳ ನನ್ನ ಮನೆಯಿಂದ ನಿಂತ್ರಾತ. ನೀರಿಗೆ ಬಾರೆ ಚಿನ್ನಿ ನೀರಿಗೆ ಬಾರ ಚನ್ನಿ ಬೆದಿಗೆ ಹಿಡ್ಕೊಂಡು ನೀರಿಗೆ ಬಾರ ಚನ್ನಿ ಬೆದಿಗೆ ಹಿಡ್ಕೊಂಡು ನಾನೋಡ ಬರ್ತೀನಿ ನಿನ್ನ ನಾನೋಡ ಬರ್ತೀನಿ ನಿನ್ನ ಕಸುವ ಹಿಡ್ಕೊಂಡು ಬೀಡಿ ಸಿಗರೇಟ್ ಸೇದೋಣಲ್ಲ ಬಾಳ ಒಳ್ಳೆಯನು ಮೈತ್ರ ಬಾಳ ಒಳ್ಳೆಯದು ಹುಡುಗರ ನೋಡೋಣಲ್ಲ ತುಂಬಾ ಒಳ್ಳೆಯದು ಹುಡುಗಿ ತುಂಬಾ ಒಳ್ಳೆಯದು ನಾನು ನೋಡ ಬರ್ತೀನಿ ನಿನ್ನ ಅಥವಾ ಹಿಡ್ಕೊಂಡು ಕಡಿಮೆತ್ತು ಕೊರೋನಾ ಓಪನ್ ಲಾಕ್ಡೌನ್ ಕಡಿಮೆತ್ತು ಕೊರೋನಾ ಓಪನ್ ಲಾಕ್ಡೌನ್ ಅಲ್ರಿ ಆ ನೀರಿಗೆ ವಾದ ಮೈತ್ರ ಇನ್ನೂ ಎಷ್ಟೊತ್ತಾದ್ರೂ ಬಂದೇ ಇಲ್ಲ ಅಂತೇನೆ. ಬರ್ಲಿ ಬರ್ಲಿ. ಏನ್ರಿ ಬಳಿಗ್ಯಾರ ಮದನ್ ಅವ್ರ ಅಂದಂಗ ನಿಮ್ಮ ಬಳಿ ವ್ಯಾಪಾರ ಭಾಳ ಅಂದ್ರೆ ಭಾಳ ಜೋರ್ ಹಿಡ್ದಂಗ ಕಾಣಿಸ್ತೈತಲ್ಲ. ಏ ಬಾರ ನನ್ನ ಕೊಡ ಹೊತ್ತು ಬರು ನಾರಿ. ಹಾ 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 ಮದನ ಅಂದು ತಗೊಂಡಂಗ ಕಾಣಿಸ್ತೈತಿಲ್ಲ ನಿನಗೂ ಹುಡುಗಿಯರ ಪ್ರೀತಿ ಹುಚ್ಚ. ಏ ಹುಡುಗಿ ಹುಚ್ಚ ನನಗೆ ತಗೊಂಡಿಲ್ಲ. ನಮ್ಮ ಪಡಿ ಮನಿ ಹಣ್ಣು ತಗೊಂಡಾತ ಹುಚ್ಚ. ಅದಕ್ಕೆ ಅವಾಗೆಲ್ಲಾರು ಹುಚ್ಚ ಹುಚ್ಚ ಅಂತಾರ. ನೀ ಮಾಡು ಉದ್ಯೋಗ ನೋಡಿ ಈ ಮದನನ ಮೈಯಾಗ ಒಂಥರ ಬೆಚ್ಚಗ ಬೆಚ್ಚಗ ಅದು ಹೋಗ್ಲಿ ಬಿಡ. ಇಲ್ಲಿ ಇದೆ ಈಗ ಆಗಲ್ಯಾಗ ಯಾರ್ದೋ ಜೋಡಿ ಮಾತಾಡ್ಕೊತ ನಿಂತಿದ್ದಲ್ಲ ಯಾರವ? ಅಯ್ಯೋ ಮದನ ನೀನು ಬಾಳ ಬಲು ಸಂಶಯವಾದಿ ಬಿಡು. ಅದು 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 ಗೊತ್ತಿತ್ರಿ. ನೀ ಶುರು ಮಾಡಿದ ನಿನ್ನ ಡೋಮ್ರಾಣ ಏನದ ಕರೆ ಹೇಳ್ತೀಯಲ್ಲ? ಏನು ಇಲ್ಲ ಬಿಡ ಮದನ. ನಾಳೆ ನಮಗ್ ಗೆಳತಿ ಒಂದು ಮದುವೆ ಐತಾ. ಆ ಮದ್ವೆಗೆ ಹೋಗ್ಬೇಕಾದ್ರ ನಾನು ಬಂಗಾರ ಸರ ನೆಕ್ಲೆಸ್ ಸರ ಹಾಕೊಂಡು ಹೋದ್ರ ಬಾಳ ಚಂದ ಕಾಣಿಸ್ತೈತಿಲ್ಲ ಅಂತ ಕೇಳಿದೆ. ಏ ಮೈತ್ರ ನೀನ ಬಂಗಾರ ಸಾಮಾನಾರ ಕಟ್ಕೋ, ಬೆಳ್ಳಿ ಸಾಮಾನಾರ ಇಟ್ಕೋ. ನನಗೆ ಬೇಡ. ಯಾಕಂದ್ರ ಇತ್ತಿತ್ಲಾಗ ಆ 16 ಬಸ್ ಸ್ಟ್ಯಾಂಡ್ ಅಂತೇಳಿ ಹೋಗುದು ನೀನ ಕಡಿಮೆ ಮಾಡಬೇಕ. ಯಾಕಂದ್ರ ಆ ಮಗ ಕಂಡ ಹರಿಯೋದೆಲ್ಲ ಹೆಂಗಸೂರಿಗೆ ಕಣ್ಣು ನೋಡ್ಕೊತ ಹೊಂಟಾನತ್ತ. ಹಂಗ ಇನ್ಸ್ಟಾಗ್ರಾಮ್ನಾಗು ಕಂಡಾರಿಗೆಲ್ಲ ಹಾಯ್ ಹಾಯ್ ಅಣ್ಣ ಅಂತೇಳಿ ಕಳಿಸ್ತಾರಂತ. ಈ ಸುದ್ದಿ ನನಗೆ ನಮ್ಮ ಚೋಟ್ಯಾ ಬರ್ಮಾಪ್ ಮಾವಿಳ್ಯಾನ ಇಲ್ಲೆಲ್ಲೇ ಕೆರ್ಯಾಗ ಅಡ್ಡಾಡೋ ಮುಂದಾಗ ಮಗನ್ ನೋಡ್ಯಾನಂತ. ಬಲ್ಲು ಯಾತ್ಸರ್ ನೋಡ ಮತ್ತ. ಅಯ್ಯಯ್ಯೋ ಅವನಾರೇನೋ ಭಾಳ ಸುದ್ದ ಅದ ನೋಡು. ಅವನ ಸುದ್ದಿ ಹೇಳ್ತೀನಿ ಕೇಳಿಲ್ಲ. ಅವ್ರ ಮನಿ ಹಾಸಿ ಸೀದಾ ಹಿಡ್ ನಡ್ಕೊಂತ ಹೊಂಟಿದ್ನ್ಯಾ. ಅವ ಏನಂದ ಬೇ ಮುದುಕಿ ಮೈತ್ರ ಬಾಯಿಲಿ ಅಂತಂದ. ಏನ್ ಸುಳ್ಳಲ್ಲ ನಿಮ್ಮ ಅವ್ರ ನೀವು ಸುಮ್ಮನಿಂದ್ರ ಹೋದ್ನ್ಯಾ. ಏನ್ ಹೇಳ್ರಿ ಯಜಮಾನ್ ಮನುಷ್ಯರ್ರಿ ಅಂದ್ನ್ಯಾ. ಅವ ಏನ್ ಅನ್ಬೇಕು ಗೊತ್ತನ ಬೇ ಮುದುಕಿ ಅಲ್ಲಿ ಮೂಲ್ಯಾಗ ಒಂದು ಬಡಗಿ ಇಟ್ಟಿನಿ ತಗೊಂಡ ಬಾ ಅಂತಂದೆ. ನಾ ಏನೋ ತಗೊಂಡ್ ಹೋಗಿ ಆ ಮುದುಕನ ಕೈಯಾಗ ಕೊಟ್ರ ಆ ಮುದುಕಿ ಏನ್ ಮಾಡ್ಬೇಕು ಗೊತ್ತನ್ರಿ ಸಡನ್ನಾಗಿ ಬಡಗಿ ಹೋಗೋದು ಗಬಕ್ ನನ್ನ ಕೈಯಾಗ ಹಿಡ್ಕೋಬೇಕ. ಸನ್ಯಾಸಿ ಹಳೆ ಸನ್ಯಾಸಿ. ನಮ್ಮ ಊರಾಗ ಅಂತ ಡೇಂಜರ್ ಮುದುಕರು ಅದಾರ. ಇಂಥ ಮುಗಬಟ್ಟಿದ್ದು ಹುಡುಗ್ಯಾರಿಗೆ ಅಂತ ಮುದುಕ್ರ ಬಿಡುವಲ್ರ. ಅಂದ್ರ ಇನ್ನ ಹರೇದ್ ಹುಡುಗ ಬಸ್ಸು ನಿನ್ನ ಹಡಗ ಮುಣಗಿಸೋದು ಅಷ್ಟ ಅಲ್ಲ, ನಿನ್ನ ಗಡಿಗೆ ಟನ್ ಅಂತ ಹೊಡೆದು ಬಿಡ್ತಾನ. ಬಲು ಜ್ವಾಕಿ ನೋಡ ಮತ್ತ ಮದನ ನೀ ಏನ್ರ ಯಾಕೆ ಹೇಳ. ಆ ಬಸ್ಸು ಭಾಳ ಅಂದ್ರೆ ಭಾಳ ಚಲೋ ಹುಡುಗ. ನಮ್ಮ ಮನೆಗೆ ಹೋದಂದ್ರೆ ಸಾಕು ನಮ್ಮ ಅವನ ಜೊತೆ ಮಾತಾಡ್ಕೊಂತ ಎಷ್ಟು ಚಂದ ಕುಲು ನಕ್ಕೊಂತ ಮಾತಾಡ್ತಾನ ಗೊತ್ತನ. ರೀ ಮಗಳ ನಿಮ್ಮ ಮಗಳು ಎಷ್ಟು ಚಂದ, ಎಷ್ಟು ರೂಪವಂತಿ, ಎಷ್ಟು ವಯ್ಯಾರ ಮಾಡ್ತಾಳಂತಂದು ಬರೀ ನನ್ನ ಬಗ್ಗೆ ಮಜಾಕ್ ಮಾಡ್ಕೊಂತ ಕುಂತಿರ್ತಾನಂತ. ಪಾಪ ಈಗೇನೋ ಒಂದು ಕೆಟ್ಟ ವಿಚಾರ ಬಂದೈತಂತಂದು ಊರಾಗ ದುಡ್ಕೊಂಡ್ ತಿನ್ನಾಕ ಬಂದಾನ ನೋಡು.
ಹಾ ಗೊತ್ತಿತ್ತು ನನಗ ಆ ಮಗ ಎಲ್ಲಿ ದುಡ್ಕೊಂತ ಹೋಗ್ಕಾಣು ಎಲ್ಲಿ ನೀನು ಹೊಡ್ಕೊಂತ ಹೋಗ್ಕಾಣು ಯಾರಿಗ್ ಗೊತ್ತ್ರಿ ಭಗವಂತನ ಆಟ ಅಲ್ಲೇ. ಏಯ್ ಮಾನ್ಗೇಡಿ ಹಳೆ ಮಾನ್ಗೇಡಿ ಏನ್ ಮಾತಾಡಕತ್ತಿ ನಿನಗೆ ಒಂದ್ ಸ್ವಲ್ಪ ವಿಚಾರ ಆಯ್ತು ಏನಿಲ್ಲ? ಹೌದು ಮೈತ್ರ, ಮೊದಲೇಕ ಇಲ್ಲಿ ನಮ್ಮ ಕಂಬಾರ ಕ್ವಾಣಿ ಸಡ್ಡಿನ ಮಲ್ಲಪ್ಪ ಅಂತಿದ್ದ. ಅವ ಹಿಂಗ ಯಾಕ ಯಾಕ ಅನ್ಕೋತ ಅಕ್ಕನ ಮಗಳ ಹೊಡ್ಕೊಂಡೋಗಿದ್ದ. ಈ ಮಗನು ಹಂಗ ಯಾಕ ಯಾಕ ಅನ್ಕೋತ ನಿನ್ನೂ ಹೊಡ್ಕೊಂಡೋಕಣ್ಣ. ಅದ ಚಿಂತೆ ನನಗ. ಹೌದಾ? ಆ ಕರಿ ಎಲ್ಲಪ್ಪ ಏನಂದ? ಅವನ್ ಏನಂತ ಸುದ್ದಿ? ಆ ಸಂಧಿ ಮನಿ ಶಾಂತವನ ಯಾಕ ಯಾಕ ಅಂತೇಳಿ ಹಿಂಗ ಒಕ್ಕಿದ್ದ. ಅಯ್ಯಯ್ಯೋ ಅವಂದ್ ಏನ್ ಹೇಳ್ತಿ ಬಿಡ, ಕರೆದು ಉಪ್ಪ ತೊಳಗಿ ಕೊಟ್ರ ಇದಕ್ಕ ಬೆಲ್ಲನ ಇಲ್ಲಲ್ಲ ಅನ್ನವವ ಅಂದಂಗ ನೀನು ನಡು ರಸ್ತೆದಾಗ ನಿಂತು ಏನೇನೋ ಮಾತಾಡಕತ್ತಿ. ಸ್ವಲ್ಪ ಕಬರ್ ಐತೆ ನಿನಗ? ಆ ಕಬೂರ್ ನನಗಿದ್ರ ನಾ ಯಾಕೆ ಹಿಂಗ ನಂದ್ಯಾಳ ನನಗತ್ತೆ ಹೆಣ್ಣು ನೋಡುದ್ ಬಿಟ್ಟು ಅಡ್ಯಾಡ್ತಿದ್ನಿ. ಹೋಗ್ಲಿ ಬಿಡ. ಆ ಪತ್ತಾರು ಬಸ್ ಚಾಣ ಚಿಂತ್ಯಾಗ ಹಿಂಗ ಹುಚ್ಚಾಗಿ ಕುಂತಿ. ನಡಿ ನಡಿ ಹೋಗುಣ. ಹಾ ಆಯ್ತು, ನಾನು ಇನ್ನು ಬಂದು ಬಾಳ ತತ್ತು ನಮ್ಮ ಅಪ್ಪ ಮನ್ಯಾಗ ಕಾಯ್ತಿರ್ತಾನ, ಹೋಗಿ ಬರ್ತೇನೆ. ಸರಿ ದಾರಿ ಹೆಂಗ ಹೋದ್ರ ಹೆಂಗ ಇದು ಅವ್ರನ್ನ ಹೋಗಿ ಒಂದು ಗಿಚ್ಚ ಹೋಗುದ್ಯಾಕ ನಾನು ಹೋಗ್ಯಾಕ ಗಚ್ಚಂಗಣ ಅಂತೀನಿ. ಹೋಗದ ಬಿಡ ಒಂದ. ನಿನ್ನ ಚಂದ ಐತಿ ನಿನ್ನ ಮೈ ಗುಣ, ನಡಿ ಮಿಕ್ಸ ಐತಿ ಮೈ ತೊಳೆದೆನ, ಸೌಂದರ್ಯದಾಗ ನೀ ಬೆಂಕಿನ, ಸೊಡ್ಡ ಹೊಡೆದಿ ಬಾರಿ ಗಂಡ ಸೊರಕಿನ, ಹುಡುಗೂರ್ನ ತಿಂಡಿಗೆ ಕೆಡದಿನ, ಅಡಿಗೆ ಸಿಗಲಿಗಿಲಿ ಮೈ ತೊಳೆದಿನ, ಚಂದ ಐದಿ ನಿನ್ನ ಮೈ ಗುಣ, ಮಿಕ್ಕ ಹಚ್ಚಿ ಮೈ ತೊಳೆದಿನ, ಸೌಂದರ್ಯದಾಗ ನೀ ಬೆಂಗಿನ, ಹೊಡದಿ ಬಾರಿ ಕಣ್ಣು ಸೆರಗಿನ, ಹುಡುಗನ ತಿಂಡೇಲಿ ಕೆಳೆದಿನ, ಎನ್ನ ಚಂದ ಐದಿ ನಿನ್ನ ಮೈ ಗುಣ, ಮಿಕ್ಕ ಹಚ್ಚಿ ಮೈ ತೊಳೆದಿನ. ನೀನ ಹಂಚಿಕೊಂಡಿ ನಿನ್ನ ನೋಡು ನಿನ್ನ ಮನ್ಸಾದನ, ಹರಿ ನೀನೌನ ತಡೆಯ ಕೈನ ಹೇಳ್ತೀನಿ ಕಣ್ಣಾದನ, ಆಶರಾಣಿ ನೀನ ಹಂಚಿಕೊಂಡಿ ನಿನ್ನ ಮಾಡು ನಿನ್ನ ಮನಸಾದನ, ಹರಿ ನೀನೌನ ತಡೆಯ ಕೈನ ಹೇಳ್ತೀನಿ ಕಣ್ಣಾದನ. ಫೆಬ್ರವರಿ 14 ಇಲ್ಲಿ ಬರಬೇಕು ವರ್ಷ ಮಾಡಲಾಗ, ಐದು ನಿನ್ನ ಮೈ ಗುಣ, ಹಚ್ಚಿ ಮೈ ತೊಳೆದಿನ, ನನ್ನ ಮಗಳ ಮೈತ್ರ ನೀ ನೀರು ತರ್ಲಾರದ
ಅಂತ ಬೇಕಿ ಬೇಕಿ ಸಾಯಾಕತ್ತು ನೀನ್ ಅವನ ಮತ್ತ ಬೆಲ್ಲ ಕೊಡುವಂಗ ಬರ್ತದಪ್ಪ ಇದ್ರ ಅವನಿದ ಮತ್ತೆ ಹಿಂಗ್ ಬರ್ಲಿ ಯಪ್ಪ ನಾ ಕೊಡ ಹೊತ್ಕೊಂಡು ನೀರ್ ತಂಬ್ಕೊಂಡು ಸೀದಾ ಮನೆಗ್ ಬರಾಕತ್ತಿದ್ನ್ಯಾ ಅಷ್ಟ್ರಾಗಿ ಇವ್ರು ಇವ್ರ ಅವ್ರದೊಂದು ಕ್ವಾಣ ಐತಲ್ಲ ಆ ಕ್ವಾಣ ಏನಾರ ನಿನಗ ಚೂ ಬಿಟ್ಟಿದ್ದ ನೀನ್ ನಾವ್ನ ಇಲ್ಲ ನಾಯಿ ಚೂ ಬಿಟ್ಟಿದ್ರು ಹೌದು ಅವ್ರದೊಂದು ಕರಿ ನಾಯಿನೂ ಐತಿ ಹೆಣ್ಣಾಯಿ ಅದ್ರದ್ದು ಎಲ್ಲ ಕಡೆ ಕರಗಣ ಐತಿ ಅದನ್ನ ಚೂ ಬಿಟ್ಟಿದ್ದ ಮತ್ತೆ ಏನ ಬಡಗನ ಬಳಿ ಇಡ್ತಾನ ಅಂದ ಏನಪ್ಪ ಬಡಗನ ಬಳಿ ಇಡ್ತಾನ ಅಂದನ ಯವ್ವ ಅಂದ್ಯ ಇಲ್ಲಪ್ಪ ಅಲ್ರಿ ಇಲ್ಲಿ ದಿಲ್ಲಿ ಕುತುಂಬಿಲ್ಲ ಅಲ್ಲ ನಿಂತ್ರ ಈ ಮಗಗ ನನ್ನ ಬಿಡ್ರಿ ತನ್ನ ಮಗಳನ್ನ ಕಾಣಿಸ್ತಾಳ ಈ ಮಾವರ ಲೇ ಮಗನ ಅದ್ರ ಅವನ ನೋಡಿಲ್ಲ ಲೇ ಅದನ್ನ ನಾನ ಸಾಕಿ ಬೆಳೆಸೀನಿ ಅದಕ್ಕ ನನ್ನ ಮಗಳನ್ನ ನೋಡ್ಕೊತ ಕೇಳ್ಬೇಕನ ಅದನ್ನ ಯಪ್ಪ ಇಲ್ಲಿ ನಮ್ಮದೇನು ತಿಂಡಿ ಅದಿಲ್ಲ ಅವ್ರದ ಯಾವ್ದು ಬಿಟ್ಟೈತಿ ಯಾರಪ್ಪ ಅವ್ರ ಎಬ್ಸೋರ ಯಪ್ಪ ಅವ್ರದ್ದು ಈಗ ಎದ್ದಿಲ್ಲ ಅವ್ರದ್ದು ಹೌದು ಇರ್ಲಿ ಬಿಡ್ಬೇ ನೀ ನನ್ನ ಮರ್ಯಾದೆ ತೆಗಿಯಾಕಿಂತ ಹಾಕೊಂಡ್ ಬಂದಿರ ನೀನ್ ಅವನು ಒಂದ್ ಕಡೆ ಏರ ಒಂದ್ ಕಡೆ ಇಳು ಯಾ ಮಗ ಹೊಲ್ದಾನವನ ಅಲ್ಲೇ ನೋಡ್ತಿ ಇರ್ಲಿ ಬಿಡ್ಬೇ ಮಗಳ ಯಪ್ಪ ಅದು ಈಗಿದು ಪ್ಯಾಷನ್ ಯಪ್ಪ ಅದು ಪ್ಯಾಷನ್ ಇರ್ಲಿ ಅವ್ವ ನೀ ಅದನ್ನ ಹಾಕೊಂಡಾಗ ಚಂದ ಕಾಣಕತ್ತಿ ಮಾತಾಡೋ ನೀನ್ ಅವನ ಯಪ್ಪ ಅದು ಐತಲ್ಲಪ್ಪ ನಾಳೆ ನಮ್ಮ ಗೆಳತಿದ್ದು ಒಂದು ಮದುವೆ ಇತ್ತಾಯಪ್ಪ ಅದಕ್ಕೆ ನಾನು ಬಂಗಾರ ಸರ ಇದನ್ನು ಕೊಡ್ರಿ ಅದನ್ನು ಕೊಡ್ರಿ ಅಂತ ಇವ್ರ ಜೊತೆ ಮಾತಾಡ್ಕೊಂತ ನಿಂತಿದ್ ನೋಡ್ಯಪ್ಪ ಏ ನಿಮ್ಮ ಅವನ ನಿಮ್ಮಪ್ಪ ನಾ ಇನ್ನೂ ಜೀವಂತ ಅದನೆ ಬೇಕಂದ್ರ ಅಲ್ಲಿ ಪ್ರಕಾಶ್ ಬಂದ ನೋಡ ನಿಮ್ ಕಾಕ ಅವಾಗಾರ ಹೇಳು ನೀನ್ ಅವ್ನ ಆವರ್ ತಂದು ಕೊಡ್ತಾನ ಅದ್ ಇರ್ಲಿ ಬಿಡ ಈ ಮಂಗ್ಯನ ಮಗನ ಮುಂದೆ ಏನ್ ಹೇಳೋದದ ಯಪ್ಪ ಬಾಳ ನಾಚ್ಕೊಳಕತ್ತೈತಿ ಹುಡುಗ ಅಲ್ರಿ ಶೆಟ್ಟಿ ಅವ್ರ ನೀವು ಈಗ ಕೇಳಿದ ಬಂಗಾರ ಸಾಮಾನು ಕೊಡಿಸಿದ್ರಿ ಅಂದ್ರೆ ಈಗ ಯಾಕೆ ಬಂಗಾರ ಅಂತ ನಮ್ಮಂತಕ್ಕೆ ಬರ್ತಿದ್ರ ಈಗಾರ ಆಕಿಗೆ ಬಂಗಾರ ಸಾಮಾನು ಕೊಡಿಸ್ರಿ